ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಶಿಕ್ಷಣ ಮತ್ತು ಆರೋಗ್ಯ ಸೇವೆ ಈ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಚಾಮರಾಜನಗರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಡೀನ್ ಹಾಗೂ ನಿರ್ದೇಶಕರಾದ ಡಾಕ್ಟರ್ ಎಚ್.ಜಿ. ಮಂಜುನಾಥ್ ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಹರ್ಷ ಬಿ.ಆರ್. ಡಾಕ್ಟರ್ ಮಂಜುನಾಥ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟರ್ ಹರ್ಷ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ವಿಶೇಷವಾಗಿ ಚಾಮರಾಜನಗರ ಜಿಲ್ಲೆ ಗಡಿನಾಡ ಜಿಲ್ಲೆ ಮತ್ತು ಬಹಳ ವೈಶಿಷ್ಟ್ಯಪೂರ್ಣವಾದ ಜಿಲ್ಲೆ. ಈ ಜಿಲ್ಲೆಯಲ್ಲಿರುವಂತಹ ಒಂದು ವೈದ್ಯಕೀಯ ಸಂಸ್ಥೆ ಚಾಮರಾಜನಗರ ವೈದ್ಯಕೀಯ ಮಹಾವಿದ್ಯಾಲಯ. ಈ ಮಹಾವಿದ್ಯಾಲಯದ ಮೂಲಕ ಯಾವ ರೀತಿ ಜನರಿಗೆ ಆರೋಗ್ಯ ಸೇವೆಗಳನ್ನು ತಾವು ನೀಡ್ತಾ ಇದ್ದೀರಿ, ಆರೋಗ್ಯ ಶಿಕ್ಷಣವನ್ನು ಯಾವ ರೀತಿ ತಾವು ನೀಡ್ತಾ ಇದ್ದೀರಿ, ಜನ ಇದರ ಸದುಪಯೋಗವನ್ನು ಯಾವ ರೀತಿ ಪಡ್ಕೋತಾ ಇದ್ದಾರೆ, ಈ ಬಗ್ಗೆ ತಾವಿವತ್ತು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಮೊದಲಿಗೆ ತಮ್ಮ ಬಗ್ಗೆ, ತಮ್ಮ ಶಿಕ್ಷಣ ಸಂಸ್ಥೆಯನ್ನು ಪರಿಚಯ ಮಾಡಿಕೊಡಿ ಡಾಕ್ಟರ್ ಮಂಜುನಾಥ್ ಅವರು. ನಮಸ್ಕಾರ ಸರ್. ನಾನು ಡಾಕ್ಟರ್ ಎಚ್.ಜಿ. ಮಂಜುನಾಥ್ ಅಂತ ವೈದ್ಯಕೀಯ ಕಾಲೇಜಿನ ಚಾಮರಾಜನಗರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನಿರ್ದೇಶಕರು ಮತ್ತು ಡೀನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಈ ಸಂಸ್ಥೆಗೆ 2023 ಜುಲೈ 27ರಂದು ರಿಪೋರ್ಟ್ ಮಾಡ್ಕೊಂಡಿರ್ತೀನಿ. ರಿಪೋರ್ಟ್ ಮಾಡ್ಕೊಂಡು ನಾನು 5ನೇ ನಿರ್ದೇಶಕರಾಗಿ ಕೆಲಸ ಕಾರ್ಯ ಮಾಡ್ತಾ ಇದ್ದೀನಿ. ಚಾಮರಾಜನಗರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯು 2016-17ರಿಂದ ಸ್ಥಾಪನೆ ಆಗಿದೆ. ಅಲ್ಲಿಂದ ಇಲ್ಲಿವರೆಗೂ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಬಂದಿದೆ. ಈ ಚಾಮರಾಜನಗರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ 450 ಬೆಡ್ ಹಾಸ್ಪಿಟಲ್ ಇದೆ. ಅಲ್ಲಿ ಮುಂಚೆ 350 ಬೆಡ್ ಡಿಸ್ಟಿಕ್ ಹಾಸ್ಪಿಟಲ್ ಇತ್ತು ಮುಂಚೆ. ಅದನ್ನು ಆ ಡಿಸ್ಟಿಕ್ ಹಾಸ್ಪಿಟಲ್ನ 2016-17ರಲ್ಲಿ ಚಾಮರಾಜನಗರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ವಿಲೀನಗೊಳಿಸಿದ್ದಾರೆ. ವಿಲೀನಗೊಳಿಸಾದ್ಮೇಲೆ ಅದ್ರ ಜೊತೆಯಲ್ಲೇ ನಾವು 450 ಬೆಡ್ ಇನ್ನು ಹೊಸದಾಗಿ ಒಂದು ಕಾಲೇಜ್ ಆಸ್ಪತ್ರೆ ಓಪನ್ ಆಗಿದೆ. 2022ನಲ್ಲಿ ಓಪನ್ ಆಯಿತು. ಸೊ ಇವಾಗ 750 ಬೆಡ್ ಅಥವಾ 800 ಬೆಡ್ ಹಾಸ್ಪಿಟ್ಲು, 2 ಹಾಸ್ಪಿಟ್ಲು ಚಾಮರಾಜನಗರ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಇಲ್ಲಿ 150 ಜನ MBBS ವಿದ್ಯಾರ್ಥಿಗಳಿದ್ದಾರೆ. 85 ಜನ ಪೋಸ್ಟ್ ಗ್ರಾಜುಯೇಟ್ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ನಮಗೆ OPD ಮತ್ತು IPD ಸರ್ವಿಸಸ್ ಮತ್ತೆ ಬ್ರಾಡ್ ಸ್ಪೆಷಾಲಿಟಿ ಅಂತ ಕರಿತೀವಿ. ಮೆಡಿಸಿನ್, ಸರ್ಜರಿ, OBG ಎಲ್ಲಾ ಸ್ಪೆಷಾಲಿಟಿನಲ್ಲೂ ಇದಾವೆ. ನಮ್ಮಲ್ಲಿಗೆ ಸೂಪರ್ ಸ್ಪೆಷಾಲಿಟಿ ಇಲ್ಲ ನಮಗೆ. ಬಟ್ ನಮಗೆ OPD ನಮಗೆ ಒಂದು ದಿವಸಕ್ಕೆ ನಮಗೆ OPD 1200ರಿಂದ 1500 ಜನ OPD ಬರ್ತಾ ಇದ್ದಾರೆ. ಅದರಲ್ಲಿ 200ರಿಂದ 300 ಜನ IPD ಸರ್ವಿಸ್ ಅಂತ ಕೊಡ್ತಾ ಇದ್ದೀವಿ. ಅದರಲ್ಲಿ ನಮಗೆ ಡಿಸ್ಟಿಕ್ ಹಾಸ್ಪಿಟಲ್ ಇರೋದನ್ನ ಮಕ್ಕಳ ಮತ್ತು ಹೆರಿಗೆ ಆಸ್ಪತ್ರೆ ಅಂತ ಮಾಡ್ಕೊಂಡಿದ್ದೀವಿ. 350 ಜನ. ಬಟ್ ಎಡಪುರ ಅಂತ ಇದೆ, ಅಲ್ಲಿ ನಮಗೆ ಸಿಟಿನಲ್ಲಿ ಒಂದು ಡಿಸ್ಟಿಕ್ ಹಾಸ್ಪಿಟಲ್ ಇದೆ. ಈ ಎಡಪುರ ಅಂತ ಇರೋದ್ರಿಂದ 450 ಬೆಡ್ ಹಾಸ್ಪಿಟ್ಲೆ ಸ್ವಲ್ಪ 8 ಕಿಲೋಮೀಟರ್ ದೂರದಿಂದ ಇರೋದ್ರಿಂದ ಅಲ್ಲಿ 450 ಬೆಡ್ ಇದೆ. ಅಲ್ಲಿ ನಾವು ಜನಗಳಿಗೆ ಸೇವೆ ಸಲ್ಲಿಸ್ತಾ ಇದ್ದೀವಿ. ಅಲ್ಲಿ ಇವಾಗ ನಾವು ಎಲ್ಲಾ ಸರ್ವಿಸ್ ಕೊಡ್ತಾ ಇದ್ದೀವಿ. ಸೂಪರ್ ಸ್ಪೆಷಾಲಿಟಿ ಬಿಟ್ಟು ಎಲ್ಲಾ ಸರ್ವಿಸ್ನು ಕೊಡ್ತಾ ಇದ್ದೀವಿ ನಾವು ಇದುವರೆಗೂ ಜನಗಳಿಗೆ. ಇಷ್ಟು ಜನ ಬರ್ತಾ ಇದ್ದಾರೆ. ನಮಗೆ ಮೋಟೋ ಇರೋದು ಸರ್ವಿಸ್ ಮೋಟೋ. ಜನಗಳಿಗೆ ಟ್ರೀಟ್ಮೆಂಟ್ ಕೊಡಬೇಕು ಮತ್ತೆ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ವ್ಯಾಸಂಗ ಮಾಡಬೇಕು. ಈ ಮೋಟೋ ಇಟ್ಕೊಂಡು ನಾವು 150 ಜನ UGಗೆ ವೈದ್ಯಕೀಯ ಶಿಕ್ಷಣ ಕೊಡ್ತಾ ಇದ್ದೀವಿ. ಮತ್ತು ಪೇಷಂಟ್ಗಳಿಗೆ ಹೆಲ್ತ್ ಸರ್ವಿಸ್ ಕೊಡ್ತಾ ಇದ್ದೀವಿ. ನಮ್ಮಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಇದೆ ಎಕ್ಸೆಪ್ಟ್ ಸೂಪರ್ ಸ್ಪೆಷಾಲಿಟಿ ಒಂದು ಬಿಟ್ಟು. ಡಾಕ್ಟರ್ ಹರ್ಷ ಅವರೇ, ವೈದ್ಯಕೀಯ ವಿಜ್ಞಾನಗಳ ಶಿಕ್ಷಣ ಸಂಸ್ಥೆಯ ಒಂದು ಗುರುತರವಾದ ಜವಾಬ್ದಾರಿ ಅಂದರೆ ಮಕ್ಕಳಿಗೆ ಪಾಠ ಮಾಡೋದು, ಶಿಕ್ಷಣವನ್ನು ನೀಡೋದು, ಶಿಕ್ಷಣಗಳನ್ನು ಕೊಡೋದು. ಅದು ಯಾವ ರೀತಿ ನಡೀತಾ ಇದೆ ನಿಮ್ಮ ಶಾಲೆ? ಸರ್, 2014ರಲ್ಲಿ ನಮ್ಮ ಕಾಲೇಜ್ ಮಾಡಿದಾಗ 2016ರಿಂದ ನಮಗೆ ಪರ್ಮಿಷನ್ ಕೊಟ್ಟರು 150 MBBS ಹುಡುಗರಿಗೆ ಶುರು ಮಾಡಿ ಅಂತ. ಕಾಲೇಜ್ ಶುರು ಮಾಡಿದ್ಮೇಲೆ ನಮಗೆ MBBS ಮಕ್ಕಳಿಗೆ ಪಾಠ ಹೇಳಬೇಕಾಗಿ ಬಂತು. ಯಾಕಂದರೆ ಮಕ್ಕಳಿಗೆ ಚಾಮರಾಜನಗರ ಅಂತ ಊರಲ್ಲಿ, ನಿಮಗೂ ಗೊತ್ತು ಗಡಿನಾಡು, ಆ ಕ್ಷೇತ್ರದಲ್ಲಿ ಸರ್ಕಾರವು ಒಂದು ಮೆಡಿಕಲ್ ಕಾಲೇಜನ್ನು ಶುರು ಮಾಡಿ ಮಕ್ಕಳಿಗೆ ವೈದ್ಯಕೀಯ ಶಿಕ್ಷಣ ಕೊಡಿ ಅಂತ ಹೇಳಿದಾಗ ಸ್ಟಾರ್ಟಿಂಗ್ ನಾವು ಸೇರ್ಕೊಂಡಾಗ ಎಲ್ಲರಿಗೂ ನಮಗೆ ಹೆದರಿಕೆ ಆಗ್ಬಿಟ್ಟಿತ್ತು. ಈ ಊರಲ್ಲಿ ಯಾರಪ್ಪ ಕಾಡಲ್ಲಿ ಕಾಲೇಜ್ ಕಟ್ಬಿಟ್ಟು ನೀವು ಪಾಠ ಮಾಡಿ ಅಂತಂದರೆ, ಬೆಟ್ಟದ ಕೆಳಗಡೆ ಕಾಲೇಜ್ ಕಟ್ಟಿದ್ದೀರಿ, ಸುತ್ತಮುತ್ತ ಕಾಡೆ, ಮಕ್ಕಳನ್ನು ಓದಿಸ್ಬೇಕಂದ್ರೆ ತುಂಬ ಒಂಥರ ಚಾಲೆಂಜಿಂಗ್ ಅದು. ಆದರೂ ಬಂದಿರೋ ಮಕ್ಕಳೆಲ್ಲರೂ ಅವ್ರ ಜವಾಬ್ದಾರಿ ಅರ್ಥ ಮಾಡಿಕೊಂಡು ಸ್ಟಾಫ್ ಏನು ಹೇಳ್ತಾರೆ ಅದನ್ನು ಕೇಳಿಬಿಟ್ಟು ಕಷ್ಟಪಟ್ಟು ಓದಿ ಇಲ್ಲಿ ತನಕ ನಮ್ಮ ಕಾಲೇಜಲ್ಲಿ 3 ಬ್ಯಾಚ್ ಪಾಸ್ ಆಗಿದ್ದಾರೆ ಸರ್. ಹೊಸದಾಗಿ ನಾವು ಪೋಸ್ಟ್ ಗ್ರಾಜುಯೇಷನ್ ಶುರು ಮಾಡಿದ್ದೀವಿ. ಲಾಸ್ಟ್ ಇಯರ್ ತನಕ 39 PG ಇದ್ವು 11 ಡಿಪಾರ್ಟ್ಮೆಂಟಲ್ಲಿ. ಈ ವರ್ಷದಿಂದ 82ಕ್ಕೆ ಇನ್ಕ್ರೀಸ್ ಮಾಡಿದ್ದೀವಿ. ಕರ್ನಾಟಕದಲ್ಲಿ ಹೆಚ್ಚಿಗೆ 45 ಸೀಟ್ಗಳನ್ನು ಈ ವರ್ಷ ನಾವು ಪಡ್ಕೊಂಡಿದ್ದೀವಿ. ಸೊ ಈಗ ಈ 18 ಡಿಪಾರ್ಟ್ಮೆಂಟಲ್ಲಿ ನಾವು PG ಶುರು ಮಾಡ್ಕೊಂಡಿದ್ದೀವಿ. ಸೊ ಮಕ್ಕಳಿಗೆ ಎಲ್ಲ ಥರ ವೈದ್ಯಕೀಯ ಶಿಕ್ಷಣಗಳನ್ನು ನಾವು ನಮ್ಮ ಕೈಯಲ್ಲಿ ಆಗೋಷ್ಟು ಎಲ್ಲದನ್ನು ಕೊಡ್ತಾ ಇದ್ವಿ. ಹುಡುಗರು ಹಾಗೆ ದೇಶದ ಎಲ್ಲ ಕಡೆಯಿಂದನೂ ಬಂದಿದ್ದಾರೆ. ಆಲ್ ಇಂಡಿಯಾ ಕೋಟಾಯಿಂದ ಅಥವಾ ಸ್ಟೇಟ್ ಕೋಟಾದಿಂದ, ಕರ್ನಾಟಕದ ಎಲ್ಲ ಪ್ರದೇಶಗಳಿಂದನೂ ನಮ್ಮಲ್ಲಿ
ಸ್ಟೂಡೆಂಟ್ಸ್ಗಳು ಬರ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಮ್ಮ ಕಾಲೇಜಲ್ಲಿ ಒಂದು ಅಂದರೆ ನಮ್ಮಲ್ಲಿ ಹಾಸ್ಟೆಲನ್ನು ಅಲ್ಲೇ ಕೊಟ್ಟಿದ್ದೀವಿ ಎಲ್ಲರಿಗೂ. ಈಗ ಬೇರೆ ಕಾಲೇಜುಗಳಲ್ಲಿ ಸಿಟಿಲಿ ಕಾಲೇಜು, ನಮ್ಮದು ಕಾಲೇಜೇ ಹೊರಗಿದೆ, ಊರಿಂದ ಹೊರಗಿದೆ. ನಾವೆಲ್ಲ ಹುಡುಗರಿಗೂ ಅಲ್ಲೇ ವಸತಿ ಸೌಲಭ್ಯ ವಹಿಸ್ಕೊಟ್ಟಿದ್ದೀವಿ. ಹುಡುಗರು ನಮ್ಮ ಕಾಲೇಜ್ ಒಳಗೆ ಬಂದು ಯಾರು ಹೊರಗೆ ಹೋಗಲ್ಲ, ಅಲ್ಲೇ ಓದ್ತಾರೆ. ಸೊ ಪ್ರಕೃತಿ ಮಡಿಲಲ್ಲಿ ವೈದ್ಯಕೀಯ ಶಿಕ್ಷಣ ಅಂದರೆ ಚೆನ್ನಾಗಿರುತ್ತೆ. ಆ ಥರ ನಮ್ಮೊಂಥರ ಪ್ರಕೃತಿ ಅಂದರೆ ದೈನಂದಿನ ಜಂಜಾಟ ಊರಿನ ಇದರಿಂದ ಸ್ವಲ್ಪ ದೂರನೇ ಇದೀವಿ ನಾವು ಸ್ವಲ್ಪ. ಅದಕ್ಕೆ ಮಕ್ಕಳಿಗೂ ಓದೋದಲ್ಲಿ ಕಾನ್ಸಂಟ್ರೇಟ್ ಹೆಚ್ಚಿಗೆ ಬೀಳುತ್ತೆ. ಓದೋ ರೀತಿ ತುಂಬ ಚೆನ್ನಾಗಿ ಮಕ್ಕಳು ಓದ್ತಾರೆ, ಅವರ ಪರ್ಫಾರ್ಮೆನ್ಸ್ಗಳು ತುಂಬ ಚೆನ್ನಾಗಿದೆ ಸರ್. ಸೊ ಆ ರೀತಿ ಹೇಳೋದಕ್ಕೆ ನಾನು ಚಾಮರಾಜನಗರ ಮೆಡಿಕಲ್ ಹುಡುಗರ ಬಗ್ಗೆ ಒಳ್ಳೆಯದೇ ಹೇಳ್ತೀನಿ, ಯಾಕಂದರೆ ದೇ ಆರ್ ಗುಡ್ ಇನ್ ದೇರ್ ಇನ್ ಓನ್ ಸೆನ್ಸ್ ಅಂತ. ಓಕೆ ಸರ್, ಸಾಮಾನ್ಯವಾಗಿ ಆರೋಗ್ಯ ಸೇವೆಗಳನ್ನು ಪಡ್ಕೊಳ್ಳೋದಕ್ಕೆ ಆಸ್ಪತ್ರೆಗಳಿಗೆ ಹೋಗೋದು ಜಾಸ್ತಿ. ಮತ್ತಿವತ್ತು ಸರ್ಕಾರ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಆಸ್ಪತ್ರೆಯನ್ನೇ ತೆಗೆದಿದೆ. ಈಗ ತಾವು ಕಾಲೇಜು ಜೊತೆಗೊಂದು ಆಸ್ಪತ್ರೆನೂ ಕೂಡ ಇಟ್ಟಿರ್ತೀರಿ, 2 ಆಸ್ಪತ್ರೆ ಅಲ್ವಾ? ಅಂದ್ರೆ ಈ ಆಸ್ಪತ್ರೆನ ನಿಮ್ಮ ಹುಡುಗರುಗಳಿಗೆ ಶಿಕ್ಷಣದ ಒಂದು ಉದ್ದೇಶಕ್ಕಾಗಿ ತಾವು ತೆರೆದಿದ್ರು, ಇಲ್ಲಿ ತಾವು ಚಿಕಿತ್ಸೆನೂ ಕೂಡ ಕೊಡ್ತೀರಿ. ಆ ಚಿಕಿತ್ಸೆ ಬಗ್ಗೆ ಮತ್ತೆ ಅದರ ವಿಶೇಷತೆಗಳ ಬಗ್ಗೆ ಒಂಚೂರು ಹೇಳಿ ಸರ್. ನಾನು ನಿಮಗೆ ಈಗಾಗಲೇ ಹೇಳ್ದಂಗೆ ನಮ್ಮ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ನಾವು ಕಾಲೇಜಿಗೆ ಶಿಕ್ಷಣನೂ ಕೊಡ್ತಾ ಇದ್ವಿ ಹುಡುಗರಿಗೆ, ಪ್ಲಸ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಚಿಕಿತ್ಸೆನೂ ಕೊಡ್ತಾ ಇದ್ದೀವಿ. ಈ ಚಿಕಿತ್ಸೆ ಬಗ್ಗೆ ಹೇಳೋದಾದ್ರೆ ನಮಗೆ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಇದೆ, ಸರ್ಜರಿ ಡಿಪಾರ್ಟ್ಮೆಂಟ್ ಇದೆ, ENT ಡಿಪಾರ್ಟ್ಮೆಂಟ್ ಇದೆ, ಆರ್ಥೋಪೆಡಿಕ್ಸ್ ಡಿಪಾರ್ಟ್ಮೆಂಟ್ ಇದೆ, ಸೈಕಿಯಾಟ್ರಿ ಡಿಪಾರ್ಟ್ಮೆಂಟ್ ಇದೆ. ಎಲ್ಲ ಡಿಪಾರ್ಟ್ಮೆಂಟ್ಗಳು, ಸ್ಕಿನ್ ಡಿಪಾರ್ಟ್ಮೆಂಟ್ ಇದೆ. ಎಲ್ಲ ಡಿಪಾರ್ಟ್ಮೆಂಟ್ಗಳು ಜನಗಳಿದ್ದಾರೆ. ನಮಗೆ ಕೆಲಸ ಮಾಡೋಕ್ಕೆ ಸಾಕಷ್ಟು ವೈದ್ಯರಿದ್ದಾರೆ. ಮತ್ತು ನಮಗೆ ಈಗ ನಮ್ಮ ಡಾಕ್ಟರ್ ಹರ್ಷ ಹೇಳ್ದಂಗೆ ನಮ್ಮ ಚಾಮರಾಜನಗರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ನಾವು ಎಮರ್ಜೆನ್ಸಿ ಮೆಡಿಸಿನ್ ಅಂತ ಒಂದು ಹೊಸದಾಗಿ ಓಪನ್ ಮಾಡಿದ್ದೀವಿ. ಅದು ಎಮರ್ಜೆನ್ಸಿ ಮೆಡಿಸಿನ್ ಅಂತ ಒಂದು ಹೊಸ ಡಿಪಾರ್ಟ್ಮೆಂಟ್ ಇವಾಗ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ನಮ್ಮ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಫಸ್ಟ್ ಮೆಡಿಕಲ್ ಕಾಲೇಜು ಚಾಮರಾಜನಗರ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಇದೆ. ಏನು ವೈಶಿಷ್ಟ್ಯ ಸರ್? ವೈಶಿಷ್ಟ್ಯತೆ ಏನು ಅಂತ ಹೇಳಿದ್ರೆ, ನಮಗೆ ಮುಂಚೆ ಹೇಳಿದಾಗೆ ನಮಗೆ ಎಮರ್ಜೆನ್ಸಿ ಕ್ಯಾಶುಯಾಲಿಟಿ ಅಂತ ಮುಂಚೆ ಇರ್ತಾ ಇತ್ತು. ಈ ಕ್ಯಾಶುಯಾಲಿಟಿನಲ್ಲಿ ಪೇಷಂಟ್ಗಳು ಬಂದರೆ ಅದನ್ನು ಇಮಿಡಿಯೇಟ್ ಆಗಿ ನಾವು ಯಾವುದಾದ್ರು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಯಿತು, ಯಾವುದಾದ್ರೂ ಎಮರ್ಜೆನ್ಸಿ ಬಂತು ಪೇಷಂಟಿಗೆ, ಯಾವ ಎಮರ್ಜೆನ್ಸಿ ಆಗಿರಲಿ, BP ಜಾಸ್ತಿಯಾಗಿ ಜನ ತಪ್ಪಿತು, ಸ್ಟ್ರೋಕ್ ಆಯಿತು, ಪೇಷಂಟಿಗೆ ಹಾರ್ಟ್ ಅಟ್ಯಾಕ್ ಆಯಿತು, ಈ ಥರ ಎಮರ್ಜೆನ್ಸಿ ಯಾವ ಸಿಚುವೇಶನ್ ಬಂದರೂ ನಾವು ಎಮರ್ಜೆನ್ಸಿ ಮಾಡೋಕ್ಕೆ ಫಸ್ಟ್ ನಾವು ಹಾಸ್ಪಿಟ್ಲಿಗೆ OPD ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಎಮರ್ಜೆನ್ಸಿ ಕ್ಯಾಶುಯಾಲಿಟಿ ಅಂತ ಎಲ್ಲ ಕಡೆ ಕಾನ್ಸೆಪ್ಟ್ ಇದೆ. ಈ ಕ್ಯಾಶುಯಾಲಿಟಿ ಮೆಡಿಕಲ್ ಕಾಲೇಜಿನ ಕಾನ್ಸೆಪ್ಟನ್ನ ತೆಗೆದುಬಿಟ್ಟು ನಾವೇನು ಮಾಡಿದ್ದೀವಿ, ಎಮರ್ಜೆನ್ಸಿ ಮೆಡಿಸಿನ್ ಅಂದ್ಬಿಟ್ಟು ಅದಕ್ಕೆ ಸಪರೇಟಾಗಿ ಒಂದು ಡಿಗ್ರಿ ಇದೆ, ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ, MD ಎಮರ್ಜೆನ್ಸಿ ಮೆಡಿಸಿನ್ ಡಿಗ್ರಿ ಮಾಡಿರೋರು ಒಬ್ಬರು ಡಾಕ್ಟರ್ ಇದ್ದಾರೆ, ಕ್ವಾಲಿಫೈಡ್ ಡಾಕ್ಟ್ರು. ಅವರು ಬಂದ ಮೇಲೆ ನಮ್ಮ ಡಿಪಾರ್ಟ್ಮೆಂಟೇ ಓಪನ್ ಆಗಿದೆ. ಆ ಡಿಪಾರ್ಟ್ಮೆಂಟ್ ಆಗಿ ಕ್ಯಾಶುಯಾಲಿಟಿನ ಎಮರ್ಜೆನ್ಸಿ ಮೆಡಿಸಿನ್ ಅಂತ ವಿಲೀನ ಮಾಡಿದ್ದೀವಿ. ಪೇಷಂಟ್ ಬಂದ ತಕ್ಷಣ ನಾವು ಝೋನಿಂಗ್ ಅಂತ ಇದೆ, ನಮಗೆ ಯೆಲ್ಲೋ ಝೋನು, ಗ್ರೀನ್ ಝೋನು ಮತ್ತು ರೆಡ್ ಝೋನ್ ಅಂತ ಇದೆ. ಗ್ರೀನ್ ಝೋನ್ ಪೇಷಂಟ್ ಬಂದರೆ ಅಲ್ಲಿ ಪೇಷಂಟ್ನ ಬಂದು ಅಸೆಸ್ ಮಾಡ್ತೀವಿ. ಫಸ್ಟ್ ಪೇಷಂಟ್ನ ಅಸೆಸ್ ಮಾಡಿಬಿಟ್ಟು ಪೇಷಂಟ್ಗೆ ಅಬ್ಸರ್ವೇಷನ್ ಮಾಡಬೇಕಾ, ಇವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಮನೆ ಕಳಿಸ್ಬೇಕಾ, ಇವರಿಗೆ ಪೇಷಂಟ್ಗೆ ಇಂಟೆನ್ಸಿವ್ ಕೇರ್ ಟ್ರೀಟ್ಮೆಂಟ್ ಕೊಟ್ಟು ICUಗೆ ಹಾಕಬೇಕಾ ಅಂತ ನಾವು ಅಲ್ಲೇ ಡಿಸೈಡ್ ಮಾಡಿಬಿಟ್ಟು ಪೇಷಂಟ್ನ ಶಿಫ್ಟ್ ಮಾಡ್ಕೊತೀವಿ. ಅಥವಾ ಇವನಿಗೆ ಎಮರ್ಜೆನ್ಸಿ ಆಪ್ರೇಷನ್ ಬೇಕಾ ಅಂತಲೂ ಆಪ್ರೇಷನ್ ಥಿಯೇಟ್ರ್ ಇದೆ ನಮಗೆ. ಇವಾಗ ಗ್ರೀನ್ ಝೋನ್, ಯೆಲ್ಲೋ ಝೋನ್, ರೆಡ್ ಝೋನ್ ಮತ್ತು ಆಪರೇಷನ್ ಥಿಯೇಟ್ರು 3 ಒಂದೇ ಕಡೆ ಸೌಲಭ್ಯ ಸಿಗುತ್ತೆ. ಒಂದ್ಸಲ ಪೇಷಂಟ್ ಬಂದರೆ ಅಲ್ಲಿಗೆ ನಾವು ಶಿಫ್ಟ್ ಮಾಡೋ ಅವಶ್ಯಕತೆ ಇರಲ್ಲ, ನಮಗೆ ಪಕ್ಕದಲ್ಲಿ ಎಲ್ಲ ಇರುತ್ತೆ. ಸೊ ಸೈಡ್ ಲ್ಯಾಬೊರೇಟರಿ ಇರ್ತದೆ. ನಮ್ಮ ರೇಡಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ನಾವು ಇವಾಗ ಎಕ್ಸ್ರೇ ಇರುತ್ತೆ, ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಇದೆ, CT ಸ್ಕ್ಯಾನಿಂಗ್ ಇದೆ, MRI ಸ್ಕ್ಯಾನಿಂಗ್ ಇದೆ. ಈಗ ರೀಸೆಂಟಾಗಿ ನಾವು ಮ್ಯಾಮೋಗ್ರಫಿ ಅಂತ ನಾವು ಅದನ್ನು ಓಪನ್ ಮಾಡಿದ್ದೀವಿ. ನಮ್ಮ ಚಾಮರಾಜನಗರ ಗಡಿನಾಡು ಆಗಿದ್ರು ಸಹ ನಾವು ಎಲ್ಲ ಟ್ರೀಟ್ಮೆಂಟು ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ. ಎಮರ್ಜೆನ್ಸಿ ಮೆಡಿಸಿನ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಇಲ್ಲಿ ನಾವು ಎಲ್ಲ ಸುಮಾರು ಸ್ಟ್ರೋಕ್ ಪೇಷಂಟ್ನ ಮ್ಯಾನೇಜ್ ಮಾಡಿ ಕಳಿಸಿದ್ದೀವಿ. 30 ಬೆಡ್ಡೆಡ್ ICU ಇದೆ. ಎಂಥ ಪೇಷಂಟ್ ಬಂದ್ರೂ ವೆಂಟಿಲೇಟರ್ ಹಾಕ್ತೀವಿ, ಟ್ರೀಟ್ಮೆಂಟ್ ಮಾಡ್ತೀವಿ, ನೆಕ್ಸ್ಟ್ ಶಿಫ್ಟ್ ಮಾಡ್ತೀವಿ ಬೇರೆ ಕಡೆಗೆ, ಬೇರೆ ಡಿಪಾರ್ಟ್ಮೆಂಟ್ ಬೇಕಂತ ಹೇಳಿದ್ರೆ. ಈ ಥರ ಮಾಡ್ತಾ ಇದ್ದೀವಿ ನಾವು. ಎಲ್ಲ ಪೇಷಂಟ್ಗಳಿಗೂ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ನಾವು. ಹರ್ಷ ಅವರೇ, ನಿಮ್ಮಲ್ಲಿ ಚಿಕಿತ್ಸಾ ವೆಚ್ಚ ತುಂಬ ದುಬಾರಿಯ ಅಥವಾ ಕಡಿಮೆನ ಹೇಗೆ ಸರ್? ನಮ್ಮದ್ರಲ್ಲಿ ಚಿಕಿತ್ಸಾ ವೆಚ್ಚ ತುಂಬಾ ಕಮ್ಮಿ ಸರ್, ಬೇರೆ ರೀತಿ. ಯಾಕಂದರೆ ನಮ್ಮದು ಚಾಮರಾಜನಗರ ಜಿಲ್ಲೆ ನಾವು ಪರೀಕ್ಷೆ ತೊಗೊಳೋದಾದರೆ ಚಾಮರಾಜನಗರ ಜಿಲ್ಲೆಗಳಲ್ಲಿ ಪ್ರೈವೇಟೈಸೇಷನ್ ತುಂಬ ಕಮ್ಮಿನೇ ಕಂಪೇರ್ ಟು ಬೇರೆ ಡಿಸ್ಟಿಕ್ಕಲ್ಲಿ ಹೋಲಿಸಿದ್ರೆ. ಯಾಕಂದರೆ ನಮ್ಮಲ್ಲಿ ಹೆಚ್ಚಿಗೆ ಹಾಸ್ಪಿಟ್ಲ್ಗಳಿಲ್ಲ. ಎಲ್ಲ ಜನರು ಮೆಡಿಕಲ್ ಕಾಲೇಜನ್ನೇ ಅಥವಾ ಗೌರ್ಮೆಂಟನ್ನೇ ಅವಲಂಬಿಸಿದ್ದಾರೆ. ಯಾಕಂದರೆ ಜನರ ಸಾಮಾಜಿಕ ಸ್ಥಿತಿನೂ ಆ ಥರ ಇದೆ, ಅವರು ಪೇಯಿಂಗ್ ಕಮ್ಮಿ. ಸೊ ನಮ್ಮಲ್ಲಿ ಗೌರ್ಮೆಂಟಲ್ಲಿ ಏನು ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅದೇ ಮೊತ್ತವನ್ನು ತೊಗೊಳ್ತೀವಿ, ಅದಕ್ಕಿಂತ ಹೆಚ್ಚಿಗೆ ನಾವು ತೊಗೊಳೋದಿಲ್ಲ. ಆ ಜನರಿಗೆ ಅವರಿಗೆ ABRK ಆಯುಷ್ಮಾನ್ ಆರೋಗ್ಯ ಭಾರತ್ ಯೋಜನೆ ಅಡಿ, ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ, ABRK ಯೋಜನೆ ಅಡಿ ನಾವು ಸ್ಕೀಮ್ ಇದೆ ನಮಗೆ. ಯಶಸ್ವಿನಿ ಸ್ಕೀಮನ್ನು ಶುರು ಮಾಡೋಕೆ ಹೇಳಿದ್ದಾರೆ, ಮಾಡ್ತಾ ಇದ್ದೀವಿ. ಆ್ಯಂಡ್ ಪರಿಶಿಷ್ಟ ಮತ್ತು ಪರಿಶಿಷ್ಟ ಪಂಗಡದವರಿಗೂ ಫ್ರೀ ಆಗಿ ಕೊಡಬೇಕು. ಮತ್ತು ಬಡತನ ರೇಖೆ ಕಮ್ಮಿ ಇದೆ, BPL ಅವರಿಗೂ ಫ್ರೀ ಆಗಿ ನಾವು ಕೊಡ್ತೀವಿ. ಎಲ್ಲದು ಗೌರ್ಮೆಂಟ್ ಏನು ಹೇಳಿದೆ, ನಮಗೆ ಸರ್ಕಾರದಿಂದ ಏನು ಹೇಳಿದೆ ಅದೂ ಆಗಲಿಲ್ಲ, ಜನರದ ದುಡ್ಡು ಇಲ್ಲ ಅಂತ ಅಂದ್ರೂ ನಾವು ಸೇವೆನೇ ಮುಖ್ಯ ಅಂತ ಫಸ್ಟ್ ಪೇಷಂಟು ಗುಣ ಆಗಬೇಕು,
ಆಮೇಲೆ ನೋಡೋಣ ಮುಂದಿಂದು. ಅದನ್ನು ನಾವು ನಮ್ಮ ಸಂಸ್ಥೆಯನ್ನೇ ಬರ್ಸ್ಕೊಳೋದಾದ್ರೆ ಸಂಸ್ಥೆಯಿಂದನೇ ನಾವು ಬರ್ಸ್ಕೊಡ್ತೀವಿ ಸರ್. ಒಬ್ಬ ಯಾಕಂದ್ರೆ ಜನರಿಗೆ ಸೇವೆ, ಯಾಕಂದ್ರೆ ಅಲ್ಲಿಂದ ಜನ ಪೂರಿದ್ದಾರೆ ಸರ್. ಅವರು ನಾವು ರೆಫರ್ ಮಾಡೋದು ಅವ್ರು ಬರೋದಿಲ್ಲ. ಯಾಕಂದ್ರೆ ಜನ ಇರೋದು ಸೋಲಿಗರಿದ್ದಾರೆ, ಕಾರ್ಡ್ ಜನ ಇದ್ದಾರೆ, ಅವರೆಲ್ಲ ಊರಿಗೆ ಬರೋದೇ ಹೆಚ್ಚಿಗೆ. ಅವ್ರಿಗೆ ಬಂದು ನೀವು ಟ್ರೀಟ್ಮೆಂಟ್ ಕೊಡೋಕ್ಕೆ 10 ದಿನ ಇರಿ ಅಂದರೆ ಎಲ್ಲಿರ್ತಾರೆ ಸರ್. ಸೊ ನಾವು ನಮ್ಮ ಇದರಲ್ಲೇ ಮಾಡ್ಕೊಬೇಕಲ್ಲ ಸರ್. ಸೊ ನಾವು ಅದಕ್ಕೆ ನಮ್ಮಿಂದ ಎಷ್ಟಾಗತ್ತೆ ಅಂತ ಎಲ್ಲದನ್ನು ಸಮಿತಿ ಇಟ್ಬಿಟ್ಟು, ಸಮಿತಿ ಒಂದು ಡಿಸಿಷನ್ ತೊಗೊಂಡ್ಬಿಟ್ಟು, ಸರ್ಕಾರದಿಂದ ಪರ್ಮಿಷನ್ ತೊಗೊಂಡ್ಬಿಟ್ಟು ನಾವು ಸೇವೆಯನ್ನು ಸಲ್ಲಿಸೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಯಾಕೆಂದರೆ ಡಾಕ್ಟರ್ ಮಂಜುನಾಥ್ ಅವ್ರು ಹೇಳುವಾಗ ನನಗನ್ಸಿದ್ದು ಯಾವುದೇ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೂ ಕಮ್ಮಿ ಇಲ್ಲ ತಮ್ಮ ಚಾಮರಾಜನಗರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ. ಹಾಗಾಗಿ ಇಲ್ಲಿ ವೈದ್ಯಕೀಯ ವೆಚ್ಚನೂ ಕೂಡ ಬಹಳ ಕಡಿಮೆ ಅಂತಂದ್ರೆ ನಿಜವಾದ ಒಂದು ಸೇವೆನೆ ಸರ್. ನಮ್ದು ಇನ್ನೊಂದು ನಿಮಗೆ ಹೇಳಬೇಕು ಅಂದರೆ, ನಾವಿವಾಗ ನಾನು ಬಂದಮೇಲೆ ಅಲ್ಲಿ ಇವಾಗ ಸೂಪರ್ ಸ್ಪೆಷಾಲಿಟಿನ ಶುರು ಮಾಡಿದ್ದೀವಿ. ನಾವಿವಾಗ ಸೂಪರ್ ಸ್ಪೆಷಾಲಿಟಿಲಿ ನಾವಿವಾಗ ಕಾರ್ಡಿಯಾಲಜಿಸ್ಟ್ ಬರ್ತಾ ಇದ್ದಾರೆ, ನ್ಯೂರೋ ಸರ್ಜನ್ ಬರ್ತಾ ಇದ್ದಾರೆ, ಬಟ್ ಸರ್ಜರಿ ಮಾಡ್ಲಿಕ್ಕೆ ಇನ್ನ ರೆಡಿ ಮಾಡಿದ್ದೀವಿ. ನಮಗೆ ಯೂರಾಲಜಿಸ್ಟ್ ಅಂತ ಇದ್ದಾರೆ ಮೈಸೂರಲ್ಲಿ, ಡಾಕ್ಟರ್ ಮಾದಪ್ಪ ಅಂತ ತುಂಬಾ ಒಳ್ಳೆ ಫೇಮಸ್ ಯೂರಾಲಜಿಸ್ಟ್ ಇದ್ದಾರೆ. ಅವರು ರೆಗ್ಯುಲರ್ ಆಗಿ ವಾರಕ್ಕೆ 2 ದಿವಸ ಬರ್ತಾ ಇದ್ದಾರೆ. ಆಮೇಲೆ ನಮಗೆ ನ್ಯೂರಾಲಜಿಸ್ಟ್ ಬರ್ತಾ ಇದ್ದಾರೆ, ನಮಗೆ ಆಂಕೋ ಸರ್ಜನ್ ಅಂತೀವಿ, ಕ್ಯಾನ್ಸರ್ ಸರ್ಜರಿ ಮಾಡ್ಲಿಕ್ಕೂ ಜನಗಳು ಬರ್ತಾ ಇದ್ದಾರೆ. ಸೊ ಇವ್ರನ್ನ ಸೇವೆಗಳನ್ನ ನಾವು ಯಾವುದು ಇದು ದೊಡ್ಡ ಹಣದ ಇದು ಇಲ್ದಂಗೆ ಅವರೇ ಬಂದು ನಮಗೆ ಮಾಡ್ಕೊಡ್ತಾ ಇದ್ದಾರೆ. ಇಲ್ಲಿಗೆ ವಾರಕ್ಕೆ 2 ದಿವಸ 3 ದಿವಸ ನಮಗೆ ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ನಾವು ರೆಡಿ ಮಾಡಿದೀವಿ. ಅಲ್ಲಿ ಡಾಕ್ಟರ್ ಹರ್ಷ ಹೇಳಿದಾಗೆ ನಮಗೆ ನಮ್ಮ ಆಸ್ಪತ್ರೆಗೆ ಜನಗಳು ಬರೋದಕ್ಕೆ ನಾವು ಫುಲ್ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ. ಫ್ರೀ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ನಮಗೆ ಅವ್ರ ಹತ್ರ ಒಂದು ಕಾರ್ಡ್ ಇರುತ್ತೆ. ಆ ಕಾರ್ಡ್ ತಗೊಂಡ್ಬಂದ್ಬಿಟ್ಟು ಆಧಾರ್ ಕಾರ್ಡು ಪ್ಲಸ್ ಅವ್ರದ್ದು ಯಾವ್ದಾದ್ರು ಒಂದು BPL IPL ಕಾರ್ಡ್ ಇರುತ್ತೆ, ಪ್ಲಸ್ ಅವರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಒಂದು ಕಾರ್ಡ್ ಇರುತ್ತೆ. ಆ ಕಾರ್ಡ್ ತಗೊಂಡ್ಬಂದು ನಾವು ಎನ್ರೋಲ್ ಮಾಡ್ಕೊಂಡ್ರೆ ABR ಕೇಳಿದ್ವಲ್ಲ, ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಸೇವೆನಲ್ಲಿ ನಾವು ಅವರಿಗೆ ಎಲ್ಲ ನಮಗೆ ಈಗ NHM ಅಂತ ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ಕರಿತೀವಿ, NHM ಸ್ಕೀಮಿಂದ ನಮಗೆ ದುಡ್ಡು ಸರ್ಕಾರದಿಂದ ಕೊಡ್ತಾ ಇದೆ. ಹಾಗಾಗಿ ABRಗೆ ನಾವು ಕ್ಲೈಮ್ ಮಾಡ್ಕೊಂಡು ಅವರಿಗೆ ಫುಲ್ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಅವರಿಗೆ ನಾವು ಯಾವುದೇ ಚಾರ್ಜ್ ಮಾಡಲ್ಲ. 10 ರೂಪಾಯಿ ನಾವು ರಿಜಿಸ್ಟ್ರೇಷನ್ ಫೀಸ್ ಬಿಟ್ಟರೆ ನಮಗೆ ಬೇರೆ ಎಲ್ಲ ಫ್ರೀ ಮಾಡ್ತಾ ಇದೀವಿ. ಅವರಿಗೆ ನಮಗೆ ಟ್ರೀಟ್ಮೆಂಟ್ ಫ್ರೀ ಆಗ್ತಿದೆ, ಆಪರೇಷನ್ನು ಫ್ರೀ ಆಗ್ತಾ ಇದೆ, CT ಸ್ಕ್ಯಾನು ಫ್ರೀ ಆಗ್ತಿದೆ, MRI ಸ್ಕ್ಯಾನು ಫ್ರೀ ಆಗ್ತಿದೆ, ಎಲ್ಲ ಫ್ರೀ ಮಾಡ್ತಿದ್ದೀವಿ ನಮ್ಮ ಪೇಷಂಟಿಗೆ. APL ಕಾರ್ಡ್ ತುಂಬ ಜನ ಕಡಿಮೆ ಬರ್ತಾರೆ, ಬಂದರೂ ಅವ್ರಿಗೂ 50% ಕನ್ಸೆಷನ್ ಕೊಡ್ತಾ ಇದ್ದೀವಿ. ಸೊ ಇದೇ ರೀತಿ ನಮಗೆ ಪಕ್ಕದಲ್ಲೇ ನಮಗೆ ತಮಿಳುನಾಡು ಬಾರ್ಡರ್ ಹತ್ರ ಇದೆ, ಅಲ್ಲಿ ತಾಳ್ವಾಡಿ ಅಂತ ಕೇಳಿರ್ಬೋದು ನೀವು. ಚಾಮರಾಜನಗರದಿಂದ 10 ಕಿಲೋಮೀಟರ್ ತಾಳ್ವಾಡಿ ಇದೆ. ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದ ಊರದು ಗಾಜಿನೂರು ಪಕ್ಕದಲ್ಲಿದೆ. ಅದು ತಮಿಳುನಾಡು ಸೇರುತ್ತೆ. ಬಟ್ ಅಲ್ಲಿ ಪೇಷಂಟ್ಸ್ಗಳೆಲ್ಲ ಮ್ಯಾಕ್ಸಿಮಮ್ ಆಗಿ ನಮಗೆ ಬರ್ತಾ ಇದ್ದಾರೆ. ಈಗ ಅವ್ರಿಗೂ ನಾವು ಫ್ರೀ ಆಗಿ ಮಾಡ್ತಾ ಇದ್ದೀವಿ ಇದನ್ನ. ತಮಿಳುನಾಡು ಬರ್ತಿದ್ದಾರೆ, ಅವ್ರಿಗೂ ಫ್ರೀ ಆಗಿ ಮಾಡ್ತಾ ಇದ್ದೀವಿ. ಇಲ್ಲ ಸರ್, ಅವರು ಬೇರೆ ಸ್ಕೀಮ್ ಇದೆ. ಬಟ್ ಜನ ಎಲ್ಲ ಕರ್ನಾಟಕದವರು ಇದ್ದಾರೆ, ಅವರು ಅಲ್ಲಿ ಹೋಗಲ್ಲ, ಇಲ್ಲೇ ಬರ್ತಾರೆ. ಅವ್ರ ಹತ್ರ ABRK ನಾವು ತಗೊಳಕ್ಕಾಗಲ್ಲ. ಬಟ್ ನಾವು ಫ್ರೀ, ಪಾಪ ಜನ ಅಲ್ಲಿ ಕಾಡಿಂದ ಬರ್ತಾರೆ, ನಾವು ಫ್ರೀ ಮಾಡಲೇಬೇಕು. ಈಗ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯ ಬಹುದೊಡ್ಡ ಜವಾಬ್ದಾರಿ ಅಂದ್ರೆ ನೀವು ಮಕ್ಕಳಿಗಷ್ಟೇ ಆರೋಗ್ಯ ಶಿಕ್ಷಣ ಕೊಡೋದಲ್ಲ, ಜನಸಾಮಾನ್ಯರಿಗೂ ಆರೋಗ್ಯ ಶಿಕ್ಷಣ ಕೊಡಬೇಕು. ಬಹುಶಃ ನಿಮ್ಮಲ್ಲಿ ಕಮ್ಯುನಿಟಿ ಮೆಡಿಸಿನ್ ಅಂತಾನೂ ಒಂದು ದೊಡ್ಡ ವಿಭಾಗ ಇರುತ್ತೆ. ಈಗ ಆ ವಿಭಾಗದ ಮೂಲಕ ಇಡೀ ಜಿಲ್ಲೆಯಾದ್ಯಂತ ತಾವು ಸಂಚರಿಸ್ತೀರಾ, ಹೊರಗಡೆ ಹೋಗ್ತೀರಾ, ಆರೋಗ್ಯ ಕ್ಯಾಂಪ್ಗಳನ್ನು ಮಾಡ್ತೀರಾ, ಜನರಿಗೆ ಆರೋಗ್ಯದ ಬಗ್ಗೆ ಅರಿವನ್ನು ಮೂಡಿಸ್ತಾ ಇದ್ದೀರಾ, ಹೇಗೆ ನಡೀತಾ ಇದೆ ಸರ್? ಕಮ್ಯುನಿಟಿ ಮೆಡಿಸಿನ್ ಡಿಪಾರ್ಟ್ಮೆಂಟು ಸಂಸ್ಥೆಯಲ್ಲಿ ತುಂಬ ದೊಡ್ಡದೇ ಇದೆ. ಯಾಕಂದರೆ ಅದಕ್ಕೆ HK PGs ಇರೋದು ಅದೇ ಡಿಪಾರ್ಟ್ಮೆಂಟಲ್ಲಿ. 8 ಜನ PGs ಇದ್ದಾರೆ, 10 ಜನ ಡಿಪಾರ್ಟ್ಮೆಂಟ್ ಇದ್ದಾರೆ. ಸೊ ಅವರು ಜಿಲ್ಲಾ ಆರೋಗ್ಯ ಸಂಸ್ಥೆ, ಜಿಲ್ಲಾ ಆರೋಗ್ಯ ವಿಭಾಗದ ಜೊತೆ ಕೆಲಸ ಮಾಡಿಕೊಂಡು ಅವರು ಜಿಲ್ಲೆಯಾದ್ಯಂತ ಎಲ್ಲ ನ್ಯಾಷನಲ್ ಪ್ರೋಗ್ರಾಮ್ಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ನೋಡ್ಕೊಳ್ತಾ ಇದ್ದಾರೆ. ಟ್ರೈಬ್ಸ್ ಬಿಳಿಗಿರಿರಂಗನಪೇಟೆ ಫಾರೆಸ್ಟಲ್ಲಿ ನಮ್ಮದೇ ಕ್ಯಾಂಪ್ ಇದೆ. ನಮ್ಮ ಹುಡುಗರನ್ನ ಅಲ್ಲೇ ಕಳಿಸ್ಬಿಟ್ಟು ಟ್ರೈನಿಂಗು ಕೊಡ್ತೀವಿ. ನಿಮ್ಮದೇ ಕ್ಯಾಂಪ್ ಅಂದ್ರೇನು? ನಾವು ಅವರಿಗೆ ಇಂಟರ್ನ್ಶಿಪ್ ಮಾಡಬೇಕು ಸರ್ ಹುಡುಗರುಗಳಿಗೆ. ಅವರಿಗೆ 1 ತಿಂಗಳು ನಾವು ಬಿಳಿಗಿರಿ ಫಾರೆಸ್ಟಿಗೆ ಹಾಕ್ತೀವಿ, ಟ್ರೈನಿಂಗಿಗೆ ಪೀರಿಯಡ್ ಅಲ್ಲೇ ಹಾಕ್ತೀವಿ. ನಮ್ಮ ಹುಡುಗರು ಅಲ್ಲೇ ಹೋಗಿರ್ತಾರೆ 1 ತಿಂಗಳು. ಸೊ ಅಲ್ಲಿನ ಅವರಿಗೆ ಹೇಗೆ ಸೇವೆ ಕೊಡಬೇಕು ಅನ್ನೋದನ್ನು ನೋಡಿಕೊಂಡು ಇದು ಮಾಡ್ತಾರೆ. ಸೊ ಯಾವುದೇ ನ್ಯಾಷನಲ್ ಪ್ರೋಗ್ರಾಮ್ಗಳೇನಿದೆ ಜನರಿಗೆ ಆರೋಗ್ಯ ಶಿಕ್ಷೆ ಹೇಗೆ ಹೇಳೋದು. ಈಗ NMCನೂ ನಮಗೆ ಈಗ ಫ್ಯಾಮಿಲಿಗೆ ಎಲ್ಲರನ್ನೂ ದತ್ತು ತೊಗೊಬೇಕು ಅಂತ ಹೇಳಿದ್ದಾರೆ. ಫ್ಯಾಮಿಲಿ ಡೊನೇಷನ್ ಪ್ರೋಗ್ರಾಮ್ ಇದೆ, ಅಡಾಪ್ಷನ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ. ಎವ್ರಿ ಸ್ಟೂಡೆಂಟ್ ಹ್ಯಾಸ್ ಟೇಕ್ ಎಲ್ಲರೂ ಸ್ಟೂಡೆಂಟ್ಗಳು ಒಂದು ಫ್ಯಾಮಿಲಿ ಅಡಾಪ್ಟ್ ಮಾಡ್ಕೊಬೇಕು. ಅವ್ರದ್ದು ಆರೋಗ್ಯ ಹೇಗಿರುತ್ತೆ ಎಲ್ಲರೂ ಹೇಳಬೇಕು. ಅದನ್ನು ಕಮ್ಯುನಿಟಿ ಮೆಡಿಸಿನ್ ಡಿಪಾರ್ಟ್ಮೆಂಟೇ ಮಾನಿಟರ್ ಮಾಡುತ್ತೆ. ಅದನ್ನೆಲ್ಲ ಸಮರ್ಪಕವಾಗಿ ಇಡೀ ಜಿಲ್ಲಾದ್ಯಂತ ನಮ್ಮ ಕಾಲೇಜಲ್ಲಿ ಕಮ್ಯುನಿಟಿ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಾಡ್ತಾ ಇದ್ದೀವಿ ಸರ್. ಡಾಕ್ಟರ್ ಮಂಜುನಾಥ್ ಅವರೇ, ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಗಡಿ ಜಿಲ್ಲೆಗಳು ಅನೇಕ ಇದ್ದಾವೆ. ಆ ತರಹದ ಜಿಲ್ಲೆಗಳಲ್ಲಿ ಸಾಮಾನ್ಯವಾಗಿ ತಾವು ಗುರುತಿಸಿರೋ ಹಾಗೆ
ಏನಾದರೂ ವಿಶೇಷವಾದ ಆರೋಗ್ಯ ಸಮಸ್ಯೆಗಳಿರ್ತಾವ ಅಥವಾ ಎಲ್ಲ ಕಡೆ ಇರೋ ಹಂಗೆ ಇವ್ರಿಗೂ ಆರೋಗ್ಯ ಸಮಸ್ಯೆಗಳಿರ್ತಾವ? ನೀವು ಹೇಳೋದಾಗೆ ಸರ್, ಈಗ ಸ್ವಲ್ಪ ಗಡಿನಾಡು ಜಿಲ್ಲೆ ಇದೆ, ಇಲ್ಲಿ 60% ಫಾರೆಸ್ಟ್ ಇದೆ. 60% ಫಾರೆಸ್ಟ್ ಇರೋದ್ರಿಂದ ಅಲ್ಲಿಗೆ ಸೋಲಿಗರು ತುಂಬ ಜನ ಇದ್ದಾರೆ. ಅಲ್ಲಿ ಈಗ ಸಿಕಲ್ ಸೆಲ್ ಅನಿಮಿಯಾ ಅಂತ ಒಂದು ಕಾಯಿಲೆ ಇದೆ, ಅದು ಜಾಸ್ತಿ ಇದೆ ಅಲ್ಲಿ ಸ್ವಲ್ಪ ಜನಗಳಿಗೆ. ಅದ್ರ ಬಗ್ಗೆ ನಾವು ಮಾಹಿತಿ ತಗೊಂಡು ನಾವು ಸೊಸೈಟಿ ಇದೆ, ಸಿಕಲ್ ಸೆಲ್ ಸೊಸೈಟಿ, ಆ ಸೊಸೈಟಿ ಮೂಲಕ ನಾವು ಯಾರ್ಯಾರು ಕಾಯಿಲೆಗೆ ಹೊರಗಾಗ್ತಾ ಇರೋ ಸ್ಕ್ರೀನಿಂಗ್ ಟೆಸ್ಟ್ ಎಲ್ಲ ಮಾಡ್ತೀವಿ ನಾವು. ಆ ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ಬಿಟ್ಟು ಅವರಿಗೆ ಫ್ರೀ ಟ್ರೀಟ್ಮೆಂಟ್ ಮೆಡಿಸಿನ್ಸ್ ಎಲ್ಲ ಕೊಡ್ತಾ ಇದೀವಿ. ಇದು ಹುಷಾರು ಮಾಡಬಹುದಾದಂತಹ ಕಾಯಿಲೆನಾ ಸರ್? ಆಗಲ್ಲ, ಅದು ಜೆನೆಟಿಕ್ ಡಿಸೀಸ್ ಅಂತ ಕರಿತೀವಿ ನಾವು ಇದನ್ನ. ಜೆನೆಟಿಕ್ ಡಿಸೀಸ್ ಅಂತ ಇದ್ದಾಗ ನಾವು ಅದನ್ನ ಅವರಿಗೆ ಸಿಕಲ್ ಸೆಲ್ ಅನಿಮಿಯಾ ಅಂತ ಐಡೆಂಟಿಫೈ ಮಾಡಿ ಅವರಿಗೆ ಕಾಂಪ್ಲಿಕೇಶನ್ಸ್ ಕಡಿಮೆ ಮಾಡಿ ಅವರಿಗೆ ಅವರು ದಿನನಿತ್ಯ ನಾವು ಸಾಮಾನ್ಯ ಜನರು ಯಾವ ತರ ಜೀವನ ನಡೆಸ್ತಾರೋ ಆ ತರ ಮಾಡ್ಲಿಕ್ಕೆ ಅನುವು ಮಾಡಿಕೊಡ್ತಾ ಇದೀವಿ ಅವರಿಗೆ. ಅವರು ಬೆಳವಣಿಗೆಗೆ ಸ್ವಲ್ಪ ಕುಂಠಿತ ಆಗ್ತಿರ್ತದೆ, ಗರ್ಭಿಣಿ ಸ್ತ್ರೀಗೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರ್ತದೆ. ಸೊ ಈಗ ಎಮರ್ಜೆನ್ಸಿ ಬಂದಾಗ ಯಾವ ಟೈಮಲ್ಲಿ ಎಮರ್ಜೆನ್ಸಿ ಬೇಕಾದನ್ನ ಆ ಟೈಮಲ್ಲಿ ಅವರಿಗೆ ಒಳ್ಳೆ ಆಹಾರ ಹಾಕುವ ಪದ್ಧತಿ ಹೇಳ್ಕೊಟ್ಟು ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಕಾಂಪ್ಲಿಕೇಶನ್ಸು ಕಡಿಮೆ ಮಾಡಿಕೊಟ್ಟು ಅವರಿಗೆ ನಾವು ಜನರಲ್ಲಿ ಅರಿವು ಮೂಡಿಸೋ ಕಾರ್ಯಕ್ರಮದಲ್ಲಿ ನಾವು ಆಗಲೇ ಹೇಳ್ದಂಗೆ ಕಮ್ಯುನಿಟಿ ಮೆಡಿಸಿನ್ ಅಂತ ಪ್ರೋಗ್ರಾಮ್ ಮಾಡ್ತಾನೆ ಇದ್ದೀವಿ. ಈ ಕಮ್ಯುನಿಟಿ ಮೆಡಿಸಿನ್ ಪ್ರೋಗ್ರಾಮ್ ಇಲ್ಲಿ ಜನಗಳು ಅವ್ರ ಸರ್ಜನ್ ಅಂತ ಕರಿತೀವಿ, ಅವರು ಮತ್ತೆ ಪೋಸ್ಟ್ ಗ್ರಾಜುಯೇಟ್ ಇಬ್ಬರು ಇರೋದ್ರಿಂದ ಅವರಿಗೆ ಪೆರಿಫೆರಿಯಲ್ಲಿ ನಮಗೆ ಒಂದೊಂದು ಹಾಸ್ಪಿಟ್ಲ್ ಇದಾವೆ. ಆ ಪೆರಿಫೆರಿ ಹಾಸ್ಪಿಟ್ಲಿಗೆ ನಾವು ಒಬ್ಬರೇ ಡಾಕ್ಟರ್ ಇರ್ತಾರೆ, ಮತ್ತೆ ಕಾಡಲ್ಲಿ ಹೋಗ್ಲಿಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಬೇಡ್ಗುಳಿ ಅಂತ ಒಂದು ಫಾರೆಸ್ಟ್ ಇದೆ. ಆ ಬೇಡ್ಗುಳಿ ಫಾರೆಸ್ಟ್ ಇರೋದು ಒಂದು 60 ಕಿಲೋಮೀಟರ್ ಚಾಮರಾಜನಗರದಿಂದ ದೂರ ಇದೆ. ಅದು ಫಾರೆಸ್ಟ್ ಟಾಪ್ ಅಲ್ಲಿ ಇದೆ ಬೇಡ್ಗುಳಿ. ಅಲ್ಲಿಗೆ ಹೋಗಿ ಬರೀ ಟಾಟಾ ಎಸ್ಟೇಟ್ ಇದೆ, ಪ್ಲಸ್ ಜನಗಳು ಇಲ್ಲಿ ವರ್ಕ್ ಮಾಡ್ತಾರೆ, ಪ್ಲಸ್ ಅವರಿಗೆ ಸೋಲಿಗರು ತುಂಬ ಜನ ಇದ್ದಾರೆ. ಅವರು ಹಾಸ್ಪಿಟ್ಲಿಗೆ ಬರೋದಿಲ್ಲ. ನೀವು ಏನೇ ಹೇಳಿದ್ರು ಹಾಸ್ಪಿಟ್ಲಿಗೆ ಬರಲಿಕ್ಕೆ ಇಷ್ಟಪಡಲ್ಲ. ಅವರು ಅಲ್ಲಿ ಮೆಡಿಸಿನ್ ತಗೋತಾರೆ, ಕಾಡು ಮೆಡಿಸಿನ್. ಅಂಥವ್ರಿಗೆಲ್ಲ ಹೋಗ್ಬಿಟ್ಟು ನಾವು ಕ್ಯಾಂಪ್ ಮಾಡಿ ಅವರಿಗೆ ಅವ್ರ ಬೆಳಗ್ಗೆ ತಿಳುವಳಿಕೆ ಕೊಟ್ಟು, ಒಬ್ರು ಅಲ್ಲಿ ಆ ಏರಿಯಾದಲ್ಲಿ ಪಂಚಾಯತ್ ಒಬ್ರು ಮೆಂಬರ್ ಇರ್ತಾರೆ, ಒಬ್ರು ಅವ್ರು ಸ್ವಲ್ಪ ಓದಿರೋ ತಿಳುವಳಿಕೆ ಇರ್ತಾರೆ, ಅವ್ರನ್ನ ನಾವು ಐಡೆಂಟಿಫೈ ಮಾಡಿ ಅವ್ರನ್ನ ಟ್ರೈಬಲ್ ನೇವಿಗೇಟರ್ ಅಂತ ಮಾಡ್ಕೊಂಡು ಅವ್ರ ಮೂಲಕ ನಾವು ಹೋಗ್ಬಿಟ್ಟು ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ. ಆ ಟ್ರೈಬಲ್ ನೇವಿಗೇಟರ್ಗೆ ರೆಡಿ ಮಾಡ್ಕೊಂಡು ಅವ್ರ ಕಡೆಯಿಂದ ಕರೆಸಿ ನಮ್ಮ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವರಿಗೆ ಕಳಿಸ್ಕೊಡ್ತಾ ಇದೀವಿ. ನಾವು ಆ ಥರ ನಾವು ಫುಲ್ ಟ್ರೀಟ್ಮೆಂಟ್ ಕೊಡ್ತೀವಿ. ಈ ಬೇಡ್ಗುಳಿ ಪ್ಲಸ್ ಈ ಕಡೆ BR ಹಿಲ್ಸು ಪ್ಲಸ್ ಈ ಕಡೆ ಬಂಡೀಪುರ ಈ ಕಡೆ ಏರಿಯಾದಲ್ಲೆಲ್ಲ ನಾವು ಹೈಜೀನ್ ಕಿಟ್ ಅಂತ ಮಾಡ್ತಾ ಇದೀವಿ. ನಾವು ಹೈಜೀನ್ ಕಿಟ್ ಅಂತ ಒಂದು ಕಿಟ್ ರೆಡಿ ಮಾಡ್ಕೊಳೋದ್ರಲ್ಲಿ ಅದರಲ್ಲಿ ನಮಗೆ ಸ್ಯಾನಿಟರಿ ಪ್ಯಾಡ್ಸ್ ಇರುತ್ತೆ, ದಿವಸ ಬೆಳೆಸೋ ಸ್ಪಿರಿಟ್ ಇರುತ್ತೆ, ಸೋಪ್ ಇರುತ್ತವೆ, ಹ್ಯಾಂಡ್ ಕರ್ಚೀಫ್ ಇರುತ್ತೆ. ಇದೆಲ್ಲ ಒಂದು ಹ್ಯಾಂಡ್ ಕರ್ಚೀಫ್ ಅಂತ ಮಾಡ್ಬಿಟ್ಟು ಅವರಿಗೆ ಎಲ್ಲಾ ಮನೆಗಳಿಗೂ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ. ನಾವು ನಮ್ಮ ಆಸ್ಪತ್ರೆ ವತಿಯಿಂದ ಮಾಡ್ತಾ ಇದೀವಿ ನಾವು ಅದನ್ನ. ಓಕೆ, ಹರ್ಷ ಅವರೇ, ಸಾಮಾನ್ಯವಾಗಿ ವೈದ್ಯಕೀಯ ಶಿಕ್ಷಣ, ವೈದ್ಯಕೀಯ ಚಿಕಿತ್ಸೆ ಇವತ್ತು ಬಹಳ ಅಭಿವೃದ್ಧಿಯನ್ನು ಕಂಡಿದೆ. ಆದರೆ ಎಲ್ಲೋ ಒಂದು ಕಡೆ ಕಾಡು ಪ್ರದೇಶದಲ್ಲಿರುವಂತಹ ಪಾರಂಪರಿಕ ಜ್ಞಾನ ಏನಿದೆಯಲ್ಲ, ವೈದ್ಯಕೀಯ ಜ್ಞಾನ, ಅದನ್ನೂ ಕೂಡ ತಾವೇನಾದರೂ ಉಳಿಸಿ ಬೆಳೆಸುವತ್ತ ಏನಾದರೂ ನಿಮ್ಮ ಶಿಕ್ಷಣ ಸಂಸ್ಥೆ ಕೆಲಸ ಮಾಡ್ತಿದೆಯಾ ಅಥವಾ ಮುಂದಿನ ದಿನದಲ್ಲಿ ಮಾಡಬೇಕು ಅನ್ನುವಂತಹ ಯೋಜನೆ ಏನಾದರೂ ಇದೆಯಾ? ಇಲ್ಲಿ ತನಕ ನಮ್ಮದು ಅಲೋಪತಿ ಆಗೋದ್ರಿಂದ ನಮಗೆ ಇಲ್ಲಿ ತನಕ ಇರಲಿಲ್ಲ. ಬಟ್ ನಮ್ಮ ರಾಷ್ಟ್ರೀಯ ಅಪೆಕ್ಸ್ ಬಾಡಿ ಅಂತೀವಿ, ನ್ಯಾಷನಲ್ ಮೆಡಿಕಲ್ ಕಮಿಷನ್, ದೇ ಆರ್ ಪ್ರೋಗ್ರೆಸಿಂಗ್. ಅವ್ರೇನು ಅಂತಿದ್ದಾರೆ ಅಂದರೆ ಭಾರತೀಯ ಪಾರಂಪರಿಕ ಪದ್ಧತಿಗಳನ್ನು ಅಲೋಪತಿ ಜೊತೆಗೆ ಮಿಕ್ಸ್ ಮಾಡಬೇಕು ಅನ್ನೋದು ಅವ್ರದ್ದು ಕಾನ್ಸೆಪ್ಟ್. ಈಗ ದೇಶದಲ್ಲಿ ಪ್ರಧಾನಿಗಳು ಅದನ್ನು ಹೇಳ್ತಾ ಇದ್ದಿದ್ದು, ನಮ್ಮ ಆಯುರ್ವೇದ ಏನಿದೆ, ನಮ್ಮ ಸಿದ್ಧ ಏನು ಎಲ್ಲ ಮೆಡಿಸಿನ್ ನಮ್ಮ ಲೋಕಲ್ ಏನಿದೆ ಅದನ್ನು ನಾವು ಜನರಿಗೆ ತಲುಪಂಗೆ ಮಾಡಬೇಕು, ಅದನ್ನು ನಮ್ಮ ಕಡೆಯಿಂದನೇ ಮಾಡಬೇಕು ಅನ್ನೋದು ಅವರ ಮುಂದಿನ ಯೋಜನೆಗಳು. ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮೆಡಿಕಲ್ ಕಾಲೇಜ್ಗಳಲ್ಲಿ ಒಂದು ವಿಂಗು ಶುರು ಆಗ್ಬೋದು. ಆಯುರ್ವೇದ, ಸಿದ್ಧ, ಯುನಾನಿ ಏನಿದೆ ಅಲ್ಲ, ಪಾರಂಪರಿಕವಾಗಿ ಅಲ್ಲಿದೆ, ಅದನ್ನು ಶುರು ಮಾಡೋದು ಮುಂದೆ ಶುರು ಆಗ್ಬೋದು ಸರ್. ಆದರೂ ಒಂದು ರೀತಿ ಒಳ್ಳೆಯದು, ಯಾಕಂದರೆ ಜನರಿಗೆ ಈಗ ನಮ್ಮ ಪರಿಸರದಲ್ಲಿ ನಾವೆಲ್ಲದನ್ನೂ ಅಲೋಪತಿಲೇ ಟ್ರೀಟ್ ಮಾಡ್ತೀವಿ ಅಂತ ನಾವು ಹೇಳಿದ್ರು ಜನ ಒಪ್ಪೋದಿಲ್ಲ. ಜನರಿಗೆ ಅವ್ರದ್ದೇ ಒಂದು ಇದಿರುತ್ತೆ. ಸೊ ಅದನ್ನು ನಾವು ಅವರ ಪಾರಂಪರಿಕ ಪದ್ಧತಿನ ಅಳವಡಿಸಿಕೊಂಡು ಒಟ್ಟು ಜನರ ಸೇವೆ ಅವ್ರ ಗುಣ ಆಗಬೇಕು. ಇದು ನಮ್ಮ ಕೊನೆ ಮೋಟೋ. ನಮ್ಮ ಮೋಟೋ ಏನಿರಬೇಕು, ಜನರಿಗೆ ಒಳ್ಳೇದಾಗಬೇಕು. ನಮ್ಮದಿಂದ ಆಯಿತು ಅವ್ರದಿಂದ ಆಯಿತು ಏನೂ ಇಲ್ಲ, ಒಟ್ಟು ಜನರಿಗೆ ಒಳ್ಳೇದಾಗಬೇಕು. ನಮ್ಮ ಪದ್ಧತಿ ಆಯುರ್ವೇದನೂ ಆಯಿತು, ನಮ್ಮ ಪದ್ಧತಿ ಆಯಿತು, ಇಲ್ಲ ಪಾರಂಪರಿಕ ಪದ್ಧತಿ ಯಾವುದೇ ಆದರೂ ಎಲ್ಲವೂ ಹೊಂದಿಕೊಂಡು ಜನರಿಗೆ ಒಳ್ಳೇದಾಗುತ್ತೆ ಅಂದರೆ ಮಾಡ್ಬೋದು ಸರ್. ಅದು ಮುಂದಿನ ದಿನಗಳು ಆಗ್ಬೋದು ಸರ್. ಡಾಕ್ಟರ್ ಮಂಜುನಾಥ್ ಅವರೇ, ಈಗ ಮಹಿಳೆಯರು ಮತ್ತು ಪುರುಷರು, ಮಕ್ಕಳು ಈ ತರಹ ವಿಶಿಷ್ಟವಾದ ವಿಭಾಗಗಳನ್ನೇನಾದರೂ ಮಾಡಿಕೊಂಡು ತಮ್ಮಲ್ಲಿ ಚಿಕಿತ್ಸೆ ನಡೆಯುತ್ತಾ ಹೇಗೆ? ಹೌದು, ಚಿಕಿತ್ಸೆ ನಮ್ಗೆ ಇವಾಗ ಮಕ್ಕಳು ಮತ್ತು ಹೆರಿಗೆ ಆಸ್ಪತ್ರೆ ಅಂತ ನಾವು ಈ ಎಕ್ಸಿಸ್ಟಿಂಗ್ ಮುಂಚೆಯಿಂದ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಇತ್ತಲ್ಲಿ. ಈ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ನಮ್ಗೆ ಇವಾಗ ನೀವು ಹೇಳ್ದಂಗೆ ಅದು ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಮತ್ತು ಮೆಡಿಕಲ್ ಎಜುಕೇಷನ್ ಅಂತ 2 ಡಿಪಾರ್ಟ್ಮೆಂಟ್ ಇದೆ ನಮಗೆ. ಈ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ನಾವು ಮೆಡಿಕಲ್ ಎಜುಕೇಷನ್ ಕಾಲೇಜ್ಗಳು ಇದ್ದಂಗಿರುತ್ತೆ. ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಪ್ರೋಗ್ರಾಮ್ಸ್ ಅಂತ ಹೇಳಿದ್ರೆ ಅವರು ನ್ಯಾಷನಲ್ ಪ್ರೋಗ್ರಾಮ್ ಮಾಡ್ತಾರೆ, ಈ DHO ಕಂಟ್ರೋಲ್ಗೆ ಬರುತ್ತೆ, ಅವ್ರದ್ದೆಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಂತ ಇತ್ತು. ಈ ಚಾಮರಾಜನಗರ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಆಗಿರೋದ್ರಿಂದ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ತುಂಬಾ ಜನ ನಡೀತಾ ಇತ್ತಲ್ಲಿ. ಈ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ 350 ಬೆಡ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನ ನಮ್ಮ ಚಾಮರಾಜನಗರ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. 2016 ಮಾಡಿದ್ದಾರೆ. ಹಂಗಾಗಿ ನಾವು ಅದನ್ನ ತಗೊಂಡು, ಅದು ಸಿಟಿ ಒಳಗಿದೆ,
ಪಚ್ಚಪ್ಪ ಸರ್ಕಲ್ ಅಂತಿದೆ, ಅಲ್ಲಿ ಸಿಟಿ ಒಳಗಿದೆ. ಅಲ್ಲಿ 350 ಬೆಡ್ ಇದೆ. ಅಲ್ಲಿ ನಾವೇನ್ ಮಾಡಿದೀವಿ, ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆ ಅಂತ ಸಪರೇಟ್ ಮಾಡ್ಬಿಟ್ಟಿದೀವಿ. ಅಲ್ಲಿ ಸಪರೇಟ್ ಮಕ್ಕಳಿಗೆ ಸಪರೇಟ್ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ, ಹೆರಿಗೆ ಸ್ತ್ರೀಯರಿಗೆ ಸಪರೇಟ್ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ. 2 ಡಿಪಾರ್ಟ್ಮೆಂಟ್ ಅಲ್ಲಿದೆ. ಅದ್ರ ಜೊತೆಗೆ ನಾವೇನ್ ಮಾಡ್ತೀವಿ, ಸಿಟಿ ಒಳಗಡೆ ಇರೋದ್ರಿಂದ ಸಣ್ಣ ಪುಟ್ಟ ತೊಂದರೆ ಆದ ಪೇಷಂಟ್ಗೆ ಬಂದಾಗ 8 ಕಿಲೋಮೀಟರ್ ದೂರದಿರೋದ್ರಿಂದ ಈ ಆಸ್ಪತ್ರೆ ಅಲ್ಲಿ OPD ಸರ್ವಿಸಸ್ ನ 24/7 ಮಾಡಿದೀವಿ. ಯಾವ ಪೇಷಂಟ್ ಬಂದು ಜ್ವರ, ಕೆಮ್ಮು, ಕಾಯಿಲೆ ನಾರ್ಮಲ್ ಬಂದ್ರು ಅವರಿಗೆ ಅವರು ಬಂದು ನಮಗೆ ಅವರಲ್ಲಿ ನೋಡ್ಲಿಕ್ಕೆ ನಾವು 24/7 OPD ಸರ್ವಿಸಸ್ ಮಾಡಿ ರೌಂಡ್ ದ ಕ್ಲಾಕ್ ಅಲ್ಲಿ ಡಾಕ್ಟರ್ಸ್ ಇಟ್ಟು ನಮ್ಮ ಸ್ಟೂಡೆಂಟ್ಸ್ ಪೋಸ್ಟ್ ಮಾಡಿ ಅಲ್ಲಿ ಒಂದು 10 ಬೆಡ್ ಅಬ್ಸರ್ವೇಷನ್ ಅಂತ ಮಾಡಿ ಅಲ್ಲಿ ಇಟ್ಕೊಂಡಿರ್ತೀವಿ. ಹೆಚ್ಚಿನ ಟ್ರೀಟ್ಮೆಂಟ್ ಬೇಕಂದ್ರೆ ನಮಗೆ ಯಡಪುರ ಹಾಸ್ಪಿಟಲ್ ಅಂತ 8 ಕಿಲೋಮೀಟರ್ ವರ್ಷ ಹೇಳ್ದಂಗೆ 8 ಕಿಲೋಮೀಟರ್ ಫಾರೆಸ್ಟ್ ಏರಿಯಾದಲ್ಲಿ ಇದೆ. ಆ ಆಸ್ಪತ್ರೆ ನಾವು ಟ್ರಾನ್ಸ್ಪೋರ್ಟೇಷನ್ ನಮಗೆ ಆಂಬುಲೆನ್ಸ್ ಇಟ್ಟು ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡಿ ಹೆಚ್ಚಿನ ಚಿಕಿತ್ಸೆ ಕೊಡ್ತಾ ಇದ್ದೀವಿ ನಾವು ಇವಾಗ. ಈ ಗಂಡಸರಿಗೆಲ್ಲ ಸಪರೇಟ್ ಆಗಿ ಇಲ್ಲಿ ನಡೆಯುತ್ತೆ. ಇಲ್ಲಿ ಮೆಡಿಸಿನ್ ಸರ್ಜರಿ ಯಡಪುರ ಹಾಸ್ಪಿಟಲ್ ಇದೆ, ಅದು 450 ಬೆಡ್ ಹಾಸ್ಪಿಟಲ್ ಯಡಪುರ ಮೆಡಿಕಲ್ ಕಾಲೇಜ್ ಅಟ್ಯಾಚ್ ಆಗಿದೆ. ಅಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ, ಎಲ್ಲ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಆಂಬುಲೆನ್ಸ್ ಅಂದ್ರೆ ನಿಮ್ದೇ ಆಂಬುಲೆನ್ಸ್? ನಮ್ದೇ ಆಂಬುಲೆನ್ಸ್ ಇದೆ. 108 ಅದ್ರ ನಂಬರ್ ಅಥವಾ ನಮ್ದೇ ಸಪರೇಟ್ ನಮ್ಮ ಮೆಡಿಕಲ್ ಕಾಲೇಜ್ ಸಂಬಂಧಪಟ್ಟಂಗೆ 4 ಆಂಬುಲೆನ್ಸ್ ಇದೆ. 4 ಆಂಬುಲೆನ್ಸ್ ಅಲ್ಲಿ 1-2 ಮಾರುತಿ ವ್ಯಾನ್ ಇದೆ, ಅದು ಇದು ಮಾಡ್ಲಿಕ್ಕೆ. ಇನ್ನೊಂದು 2-3 ಆಂಬುಲೆನ್ಸ್ ಇದೆ. ಒಂದು ಆಂಬುಲೆನ್ಸ್ ಯಾವಾಗ್ಲೂ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇರುತ್ತೆ, ಇನ್ನೊಂದು ಆಂಬುಲೆನ್ಸ್ ನಮ್ಮ ಯಡಪುರ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಅಲ್ಲಿ ಅಲ್ಲಿರುತ್ತೆ 24/7. ಈಗ ಇನ್ನೊಂದು ಆಂಬುಲೆನ್ಸ್ ಇದೆ, ಅದು ಏನಾದರೂ ಪೇಷಂಟ್ಗೆ ಹೆಚ್ಚಿನ ಚಿಕಿತ್ಸೆಗೆ ಮೈಸೂರು ಬರಬೇಕು ಅಂದ್ರೆ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೂ ನಾವು ಇಟ್ಕೊಂಡಿದ್ದೀವಿ. ನಾವಲ್ಲಿ ಯಾವ ತೊಂದರೆ ಬರದಂಗೆ. ಅದ್ರ ಜೊತೆಗೆ 108 ಆಂಬುಲೆನ್ಸ್ಗಳು ಸೌಲಭ್ಯ ನಮ್ಮಲ್ಲಿರುತ್ತೆ. ಏನು ಚಾಲೆಂಜಸ್ ಎದುರಿಸಿದಿರಿ ಹರ್ಷ ಅವರೇ? ಕಾಲೇಜು ಚಾಮರಾಜನಗರ ಜಿಲ್ಲೆ ಹೇಳ್ದಲ್ಲ, ಜಿಲ್ಲೆನೇ ಹಾಗೆ, ಬಟ್ ತುಂಬ ಸುಂದರವಾದ ಜಿಲ್ಲೆ ಆ್ಯಕ್ಚುಲಿ ಹೇಳೋದಾದ್ರೆ. ನಾನು ಹುಟ್ಟಿದ್ದು ಶಿವಮೊಗ್ಗ ಸರ್. ತಮ್ಮವರು ಹೋಲಿಸಿದ್ರೆ ಚಾಮರಾಜನಗರ ತುಂಬ ಕಾಡು ಹೆಚ್ಚಿಗೆ, ನಮ್ಮಲ್ಲೂ ಕಾಡಿದೆ, ಬಟ್ ಇದು ಫುಲ್ಲು ಕಾಡು. ನಾನು ಸ್ಟಾರ್ಟಿಂಗ್ ಬಂದಾಗ ನಾವು ಫಸ್ಟ್ ಹೆದರ್ಕೊಂಡ್ಬಿಟ್ಟಿದ್ವಿ. ನಾನು ಸ್ಟಾರ್ಟಿಂಗ್ ಕಾಲೇಜ್ ನೋಡಿದಾಗಲೇ ಹೆದರ್ಕೊಂಡ್ಬಿಟ್ಟಿದ್ವಿ, ಯಾಕಂದರೆ ಇದು ಸಿಟಿಯಿಂದ ಹೊರಗೆ. ನಾನು ಹೋದಾಗ ನಾನು ಕಾಲೇಜ್ ಸೇರಿಕೊಂಡಾಗ ಏನೂ ಇರಲಿಲ್ಲ ಕಾಲೇಜಲ್ಲಿ. ನೀಲಗಿರಿ ತೋಪಲ್ಲಿ ಮೆಡಿಕಲ್ ಕಾಲೇಜ್ ಕಟ್ತಾರೆ ಅಂದರೆ ಯಾರೂ ನಮ್ಮಂಗಿಲ್ಲ, ಆ ಥರ ಇತ್ತು ಕಂಡೀಷನ್ನು. ಹೇಳಿದ್ದು ಹಾಗೆ ಇತ್ತು. ಅಲ್ಲ, ಈ ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳ ಕೊಡೋ ನಿಟ್ಟಿನಲ್ಲಿ ಏನೆಲ್ಲ ಚಾಲೆಂಜಸ್ ಎದುರಾದವು ನಿಮಗೆ? ಸರ್, ನಮಗೆ ಚಾಲೆಂಜಸ್ ಆದಾಗ ಫಸ್ಟು ನಮ್ಮ ನಾವು ಮೆಡಿಕಲ್ ಕಾಲೇಜ್ ಕಟ್ಟಿ ಏರಿಯಾದಲ್ಲಿ ಬಿಲ್ಡಿಂಗ್ ಏನೋ ಕಟ್ಬಿಟ್ವಿ, ಎಲ್ಲ ಆಯಿತು ಶುರು ಆಯಿತು. ನಮಗೆ ಪಾಠ ಮಾಡೋಕ್ಕೆ ವಸ್ತುಗಳು ಸಿಗಬೇಕಲ್ಲ, ಇಂಟರ್ನೆಟ್ ಇಲ್ಲ. ಯಾಕಂದರೆ ಆ ಬೆಟ್ಟದ ಪ್ರದೇಶಕ್ಕೆ ಫೋನು ಬರೋಲ್ಲ. ಒಂದು 4 ವರ್ಷ ಗೌರ್ಮೆಂಟಿಂದ ಫೋನ್ ಬರೋಕ್ಕೂ ನೆಟ್ವರ್ಕ್ ಹೊರ ಬರಬೇಕಿತ್ತು ನಾವು ಕಾಲೇಜಿಂದ. ಯಾಕಂದರೆ ಮೊಬೈಲ್ ನೆಟ್ವರ್ಕ್ ಹಾಕೂ ಜನ ಬರ್ತಾ ಇರಲಿಲ್ಲ. BSNL ಬರ್ತದೆ, ಅದು ಸಿಗ್ತಾನೆ ಇರಲಿಲ್ಲ. ಗೌರ್ಮೆಂಟಿಂದ ಬರೀ ಬಯಸ್ಕೊಳ್ಳೋದಾಗಿತ್ತು 1-2 ವರ್ಷ, ಯಾಕಂದರೆ ಫೋನೇ ಸಿಗ್ತಿಲ್ಲ ನಾವು. ಸೊ ಇಂಟರ್ನೆಟ್ ಅನ್ನೋದು ಎಷ್ಟು ನಮಗೆ ಎಷ್ಟು ಅವಶ್ಯಕತೆ ಗೊತ್ತಾಗಿದೆ ಆವಾಗ. ಯಾಕಂದರೆ ಒಂದು ಡಾಟಾ ಅಪ್ಲೋಡ್ ಮಾಡೋಕ್ಕೆ ಕಾಲೇಜಿಂದ 5 ಕಿಲೋಮೀಟರ್ ಹೊರ ಬರಬೇಕು, ಮೊಬೈಲ್ ಇಟ್ಕೊಂಡ್ಬಿಟ್ಟು ಡಾಟಾ ಅಪ್ಲೋಡ್ ಮಾಡೋಕ್ಕೆ. ಅದೊಂದು. ಮತ್ತು ಮಕ್ಕಳಿಗೆ ಪಾಠ ಮಾಡಿ ಅಂದರೆ ಈಗ ಕೋವಿಡ್ ಟೈಮಲ್ಲಂತೂ ನಮಗೆ ತೊಂದರೆ ಇದೆ. ಅದೇ ಎಲ್ಲರಿಗೂ ಪಾಠ ಮಾಡೋಕ್ಕಾಗಲ್ಲ, ಯಾಕಂದರೆ ಡಿಸ್ಟೆಂಟ್ ಎಜುಕೇಷನ್ ಮಾಡಬೇಕು ಅವರಿಗೆ. ಇಂಟರ್ನೆಟ್ ಸಿಗ್ತಾ ಇಲ್ಲ, ಎಲ್ಲಿ ಪಾಠ ಮಾಡೋಣ? ಹುಡುಗರೆಲ್ಲ ಒಂದು ಕಡೆ ಇದ್ದಾರೆ, ಪಾಠ ಮಾಡಬೇಕಾದ್ರೆ ಇಂಟರ್ನೆಟ್ ಕಸ್ಕೊಂಡು ಪಾಠ ಮಾಡೋದು ತುಂಬ ಕಷ್ಟ. ಯಾಕಂದರೆ ಪ್ರದೇಶ ಆಗಿತ್ತು ಸರ್. ಅಂದರೆ ನಿಮ್ಮ ಏನು ಆಸ್ಪತ್ರೆ ಶುರುವಾದ ತಕ್ಷಣನೇ ಪೇಷಂಟ್ಗಳ ಇನ್ಫ್ಲೋ ಇತ್ತ ನಿಮಗೆ? ಹೌದು, ಯಾಕಂದ್ರೆ ನಮಗೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಎಕ್ಸಿಸ್ಟೆನ್ಸ್ ಇತ್ತು, ಅಲ್ಲಿಗೆ ಜನಗಳು ಬರ್ತಾ ಇದ್ರು. ಮೆಡಿಕಲ್ ಕಾಲೇಜ್ ತೆಗೆದು ನಾವೇನ್ ಮಾಡಿದ್ವಿ, ಸ್ವಲ್ಪ ಜಾಸ್ತಿ ಸರ್ವಿಸ್ ಕೊಟ್ವಿ. ನಿಮಗೆ ಚಾಲೆಂಜಸ್ ಬಗ್ಗೆ ಹೇಳ್ಬೇಕಾದ್ರೆ 1-2 ಮಾತು ಹೇಳ್ಬಿಡ್ತೀನಿ, ದಯವಿಟ್ಟು ಹೇಳಿ. ಚಾಲೆಂಜಸ್ ಇಲ್ಲಿ ನಮಗೆ ಚಾಮರಾಜನಗರ ಮೈಸೂರಿಂದ 56 ಕಿಲೋಮೀಟರ್ ಇದೆ. ಅಲ್ಲಿ ಈಗ ಸ್ವಲ್ಪ ಹಿಂದುಳಿದ ಪ್ರದೇಶ, ಅಲ್ಲಿ ನಮಗೆ ಸ್ಕೂಲು ಕಾಲೇಜಸ್ಗಳು ಇನ್ನೂ ಸ್ವಲ್ಪ ಬರಬೇಕಾಗಿದೆ, ಮತ್ತೆ ಒಳ್ಳೆ ಹೋಟೆಲ್ಗಳು ಇಲ್ಲ ಅಲ್ಲಿ ಸ್ವಲ್ಪ. ಹಿಂಗಾಗಿ ಏನ್ ಮಾಡ್ತೀವಿ, ನಮಗೆ ಮ್ಯಾನ್ ಪವರ್ ಅಂತ ಕರಿತೀವಿ. ನಮಗೆ ಟೀಚಿಂಗ್ ಮಾಡ್ಲಿಕ್ಕೆ ಪ್ಲಸ್ ನಮಗೆ ಇದು ಮಾಡ್ಲಿಕ್ಕೆ ಈಗ ಜನಗಳು ಹಿಂದೆ ಮುಂದೆ ನೋಡ್ತಾ ಇದ್ರು. ನಾವೇನೋ ನೋಟಿಫಿಕೇಶನ್ ಆಗಿ ಡಾಕ್ಟರ್ ಇಂಟರ್ವ್ಯೂ ಮಾಡಕ್ ಕರೆದ್ರೆ ನಮಗೆ ಜನ ಕಡಿಮೆ ಬರ್ತಾರೆ. ಈಗ ಮೈಸೂರು 45 to 1 hour ಜರ್ನಿ ಇರೋದ್ರಿಂದ ಎಲ್ಲರೂ ಮೈಸೂರು ಪ್ರಿಫರ್ ಮಾಡ್ತಾರೆ. ಮೈಸೂರು ಮೆಡಿಕಲ್ ಕಾಲೇಜ್ ಇದೆ, ಸೊ ಎಲ್ಲರೂ ಅಲ್ಲೇ ಇದು ಮಾಡ್ತಾರೆ. ಸೊ ಹಳ್ಳಿಗಳಿಗೆ ಬರೋಕ್ಕೆ ಇದು ಆಲ್ಮೋಸ್ಟ್ ಹಳ್ಳಿ ತರ ಸ್ವಲ್ಪ ಇರೋದ್ರಿಂದ ಹಳ್ಳಿಗೆ ಜನಗಳಿಗೆ ಬರೋಕ್ಕೆ ಸ್ವಲ್ಪ ಹಿಂಜರಿತಾ ಇದ್ರು. ನಮಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ನಮಗೆ ಜನಗಳು ಬರಲಿಕ್ಕೆ ತೊಂದರೆ ಆಗ್ತಾ ಇತ್ತು, ಡಾಕ್ಟರ್ಗಳು ಸಿಗ್ತಾ ಇರಲಿಲ್ಲ. ಇವಾಗ ಏನಾಗಿದೆ, ಚಾಮರಾಜನಗರ ಮೆಡಿಕಲ್ ಕಾಲೇಜು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ದೊಡ್ಡದಾಗಿ ಬೆಳೆದು ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ಡೆವಲಪ್ ಆಗಿ ನಾವೀಗ ಸ್ವಲ್ಪ ರೋಡ್ಗಳೆಲ್ಲ ಚೆನ್ನಾಗಿ ಡೆವಲಪ್ ಆದಮೇಲೆ ಇವಾಗ ಜನಗಳು ಬರಲಿಕ್ಕೆ ಶುರು ಮಾಡಿದ್ದಾರೆ. ಈಗ ನಮ್ಮ ಜನಗಳು ಈಗ ಅಡಿಕ್ವೇಟ್ ಜನಗಳಿದ್ದಾರೆ, ಇನ್ನೂ ಸ್ವಲ್ಪ ಬರಬೇಕು. ಬಟ್ ಆದರೂ ನಾವು ಹೋದ್ಮೇಲೆ ನಾನು ವರ್ಷ ಸೇರಿ ಇಬ್ರು ಪ್ಲಾನ್ ಮಾಡಿ ನಾವೆಲ್ಲ ಕರೆಸ್ಕೊಂಡಿದ್ವಿ ಜನಗಳು ಬರ್ತಿದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಇವಾಗ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಬಟ್ ನಮಗೆ ಚಾಲೆಂಜಸ್ ಅಂತ ಹೇಳಿದ್ರೆ, ನಮಗೆ ಎಮರ್ಜೆನ್ಸಿ ಸರ್ವಿಸ್ ಬಂದಾಗ ನೈಟಲ್ಲಿ ಒಂದ್ಸಲ ಸೊ ಕಾಡಿಂದ ಜನಗಳು ತರೋದು ಒಂದು ಸ್ವಲ್ಪ ಕಷ್ಟ ಆಗ್ತಿದೆ. ನಮಗೆ ಕಾಡು ಪ್ರಾಣಿಗಳಿರ್ತವೆ, ನಮಗೆ ಎಮರ್ಜೆನ್ಸಿ ಸರ್ವಿಸಸ್ ಬಹಳ ಕಷ್ಟ ಆಗ್ತಿರುತ್ತೆ.
ಬಟ್ ಆದ್ರೂ ನಮಗೆ ಫಾರೆಸ್ಟರ್ಸ್ ಸ್ವಲ್ಪ ಒಬ್ಲೈಸ್ ಮಾಡ್ತಾರೆ, ಹಂಗಾಗಿ ನಮಗೆ ಪ್ರಾಬ್ಲಮ್ ಆಗ್ತಾ ಇಲ್ಲ. ಡಾಕ್ಟರ್ಸ್ ಫಸ್ಟ್ ಕಷ್ಟ ಆಯ್ತು, ಬಟ್ ಇವಾಗ ನಾವು ರೆಡಿ ಮಾಡಿದೀವಿ ಅದನ್ನ. ಭವಿಷ್ಯದ ಕನಸುಗಳು ಹೇಳ್ಬಿಡಿ ಸರ್, ಏನ್ ಮಾಡ್ಬೇಕು ಅನ್ಕಂತೀರಿ ಮುಂದೆ? ನಾವು ಭವಿಷ್ಯದ ಕನಸು ಅಂತ ಹೇಳಿದ್ರೆ ನಾವು ಅಲ್ಲಿ ಇವಾಗ ಸೂಪರ್ ಸ್ಪೆಷಾಲಿಟಿ ರೆಡಿ ಮಾಡಬೇಕು ಅಂತ ಮಾಡಿದ್ದೀನಿ. ಇನ್ನೊಂದು ಕ್ರಿಟಿಕಲ್ ಕೇರ್ ಅಂತ ಒಂದು ಬ್ಲಾಕ್ ಓಪನ್ ಆಗ್ತಿದೆ ನಮ್ಮಲ್ಲಿ. ಆ ಕ್ರಿಟಿಕಲ್ ಕೇರ್ ಅಂತ ಅದನ್ನು ಚಾಮರಾಜನಗರ ವೈದ್ಯಕೀಯ ಸ್ಪೆಷಾಲಿಟಿ. ಅದು ಬೇರೆ ಮೈಸೂರು ಮೆಡಿಕಲ್ ಕಾಲೇಜಲ್ಲೂ ಕ್ರಿಟಿಕಲ್ ಕೇರ್ ಇಲ್ಲ ಇವಾಗ, ಬಟ್ ನಮ್ಗೆ 50 ಬೆಡ್ ಕ್ರಿಟಿಕಲ್ ಕೇರ್ ಆಸ್ಪತ್ರೆ ಇದೆ. ಈ ಆಸ್ಪತ್ರೆಗೆ ನಾವು ಕ್ರಿಟಿಕಲ್ ಕೇರ್ ಈಗ ಅನದರ್ 1 or 2 months ಅಲ್ಲಿ ಓಪನ್ ಆಗುತ್ತೆ. ನಮ್ಮ ಮಾನ್ಯ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಇದನ್ನು ವೈದ್ಯಕೀಯ ಶಿಕ್ಷಣ ಮಂತ್ರಿಗಳಿದ್ದಾರೆ, ನಮಗೆ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ. ಅವ್ರದ್ದು ಇದ್ರ ಕಡೆಯಿಂದ ನಮಗೆ ಎಲ್ಲಾ ಸವಲತ್ತುಗಳು ಕೊಡ್ತಾ ಇದ್ದಾರೆ. ನಾವು ಹೋದಾಗೆಲ್ಲ ಅವರು ನಮಗೆ ಇದು ಮಾಡಿ, ನಮ್ಮ ಚಾಮರಾಜನಗರ ಅಂತ ಹೇಳಿದ್ರೆ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ, ಮಾನ್ಯ ಶರಣ್ ಪ್ರಕಾಶ್ ಪಾಟೀಲ್ ಇದ್ದಾರೆ. ಅವ್ರು ನಾವು ಚಾಮರಾಜನಗರ ಅಂತ ಹೋದ್ರೆ ಫಸ್ಟ್ ನಮಗೆ ಇದೆಲ್ಲ ಕೊಟ್ಟು ರೆಡಿ ಮಾಡ್ತಿದ್ದಾರೆ. ಒಂದು ನಾವು ಅಲ್ಲಿ ಕಾರ್ಡಿಯಾಕ್ ಕೇರ್ ಮಾಡಬೇಕು ಅಂತ ಮಾಡ್ಕೊಂಡಿದ್ದೀವಿ. ಕಾರ್ಡಿಯಾಕ್ ಕೇರ್ ಅಂತ ಹೇಳಿದ್ರೆ ಅಲ್ಲಿ ಗಡಿನಾಡ ಜನಗಳಿಗೆ ಹಾರ್ಟ್ ಅಟ್ಯಾಕ್ ಆಗೋ ಅಥವಾ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಂತ ಕರಿತೀವಿ, ಅವ್ರು ಬಂದರೆ ಟ್ರೀಟ್ಮೆಂಟ್ ಸಿಗಲ್ಲ. ಅಲ್ಲಿಂದ 1 hour ಮೈಸೂರು ಟ್ರಾನ್ಸ್ಪೋರ್ಟ್ ಮಾಡೋದ್ರೊಳಗಡೆ ಪೇಷಂಟ್ ಸುಮಾರು ಜನ ಸಾಯ್ತಾ ಇದ್ರು. ಸೊ ಹಂಗಾಗಿ ನಾವು ಕ್ರಿಟಿಕಲ್ ಕೇರ್ ಬ್ಲಾಕಲ್ಲಿ ಒಂದು PPP ಮಾಡಲ ಅಂತೀವಿ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡಲಲ್ಲಿ. ಈಗಾಗಲೇ ನಾವು ನಮ್ಮ ಮಾನ್ಯ ಮಂತ್ರಿಗಳ ಡಿಸ್ಕಸ್ ಮಾಡಿದ್ದೀವಿ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಕ್ಯಾತ್ ಲ್ಯಾಬ್ ಅಂತ ಓಪನ್ ಮಾಡಬೇಕು ಅಂತ ಇದ್ದೀವಿ. ಇನಿಷಿಯಲ್ ಟ್ರೀಟ್ಮೆಂಟ್ ಅವರಿಗೆ ಯಾರಾದರೂ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್, MI ಆಯಿತು, ಹಾರ್ಟ್ ಅಟ್ಯಾಕ್ ಆಯಿತು, ಇವ್ರ ಪೇಷಂಟ್ಗೆ ಅಲ್ಲೇ ಸ್ಟೆಂಟ್ ಆಗೋ ಥರ ನಾವು ಮಾತಾಡ್ಕೊಂಡಿದ್ದೀವಿ. ಅದನ್ನು ಮುಂದೆ ಮಾಡಬೇಕು, ಕಾರ್ಯಗತ ಮಾಡಬೇಕು ಅಂತ ನಾವು ಅನದರ್ 2-3 months ಅಲ್ಲಿ ಮಾಡ್ತಾ ಇದ್ದೀವಿ. ನಾವು ಡಿಸ್ಕಷನ್ ಆಗಿದೆ, ಇದು ಮಾಡ್ತೀವಿ. ಅದೊಂದು. ಇನ್ನೊಂದು ಕ್ಯಾನ್ಸರ್ ಆಸ್ಪತ್ರೆ ಬೇಕು ನಮ್ಮಲ್ಲಿ. ಈಗಂದ್ರೆ ಪೆರಿಫೆರಲ್ ಕ್ಯಾನ್ಸರ್ ಆಸ್ಪತ್ರೆ ತುಂಬಾ ಜನ ಬರ್ತಾರೆ ನಮ್ಮಲ್ಲಿ, ರೆಫರೆನ್ಸ್ ಆಗ್ತಿರುತ್ತೆ. ಅದನ್ನು ರೆಡಿ ಮಾಡ್ತಾ ಇದೀವಿ, ಅದನ್ನು ಮಾಡಬೇಕು ಅಂತ. ಮತ್ತೆ ಯೂರಾಲಜಿ ಡಿಪಾರ್ಟ್ಮೆಂಟ್, ನೆಫ್ರೋ ಯೂರಾಲಜಿ ಮೈಸೂರಲ್ಲಿ 2 ಇದೆ. ನಾವು ಒಂದು ಏನಾದರೂ ಮಾಡಬೇಕು ಅಂತ ನಮ್ಮ ಕನಸಿದೆ, ಅದನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ನಾವು ಇದನ್ನ. ಒಳ್ಳೆಯದು. ಡಾಕ್ಟರ್ ಮಂಜುನಾಥ್ ಅವರೇ ಹಾಗೂ ಡಾಕ್ಟರ್ ಹರ್ಷ ಅವರೇ, ಇದುವರೆಗೂ ವೈದ್ಯಕೀಯ ಸೇವೆ, ಶಿಕ್ಷಣ ಮತ್ತು ಜನರ ಆರೋಗ್ಯಕ್ಕೆ ಪೂರಕವಾದಂತಹ ಯೋಜನೆಗಳು, ಇದರ ಬಗ್ಗೆ ಬಹಳ ಸೊಗಸಾಗಿ ನಿಮ್ಮ ವಿಚಾರಗಳನ್ನು ಹಂಚಿಕೊಂಡ್ರಿ. ನಿಮ್ಮೆಲ್ಲ ಕನಸುಗಳು ನನಸಾಗಲಿ, ಒಳ್ಳೆಯದಾಗಲಿ. ವಂದನೆಗಳು, ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಗೆ ನಮ್ಮ ಆಕಾಶವಾಣಿ ಮೈಸೂರವರೆಗೆ ನಾವು ಅಭಾರಿಯಾಗಿದ್ದೀವಿ. ನಮ್ಮ ಕನಸು ಧ್ಯೇಯ ಏನಿದೆ ಚಾಮರಾಜನಗರ ವೈದ್ಯಕೀಯ ಮಹಾವಿದ್ಯಾಲಯದ್ದು ಎಲ್ಲ ಕಡೆ ಹೋಗಲಿ, ಜನಗಳಿಗೆ ಇದು ರೀಚ್ ಆಗಲಿ ಅಂತ ನಿಮ್ಮಲ್ಲಿ ಈ ಮೂಲಕ ನಾವು ಕೇಳ್ಕೊಂತೀವಿ ಸರ್. ಇದುವರೆಗೆ ವೈದ್ಯಕೀಯ ಶಿಕ್ಷಣ ಮತ್ತು ಆರೋಗ್ಯ ಸೇವೆ ಈ ಕುರಿತು ಸಂವಾದ ಕೇಳಿದಿರಿ. ಭಾಗವಹಿಸಿದ್ದವರು ಚಾಮರಾಜನಗರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಡೀನ್ ಹಾಗೂ ನಿರ್ದೇಶಕರಾದ ಡಾಕ್ಟರ್ HG ಮಂಜುನಾಥ್ ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಹರ್ಷ BR. ಇವರೊಂದಿಗೆ ಭಾಗವಹಿಸಿದ್ದವರು N ಕೇಶವಮೂರ್ತಿ. ಸಂಕಲನ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.